ಸ್ಟಾರ್ಟ್ ಮಾಡೋಣ ಅಂತ. Today's class is regulation of gene expression, right? So regulation of gene expression in prokaryotes, and what we are going to study is the lac operon model, right? We are going to study something called lac operon concept. So let us start with the study of this one. ಇಲ್ಲಿ ಜೀನ್ ಎಕ್ಸ್ಪ್ರೆಷನ್, ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ಅಂತ ಮೊದಲು ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ಬಿಡೋಣ. ಯು ನೋ ದಟ್ ಹ್ಯೂಮನ್ ಎಕ್ಸಾಂಪಲ್ ತಗೊಳ್ಳಿ. ಇನ್ ಹ್ಯೂಮನ್ಸ್ ಬಿಲಿಯನ್ಸ್ ಆಫ್ ಸೆಲ್ಸ್ ಆರ್ ದೇರ್ ಇನ್ ಅವರ್ ಬಾಡಿ, ಬಿಲಿಯನ್ಸ್ ಆಫ್ ಸೆಲ್ಸ್. ಸೊ ನಮ್ಮ ಬಾಡಿನಲ್ಲಿ ಎಷ್ಟೆಷ್ಟು ಆರ್ಗನ್ಸ್ ಇದಾವೆ, ಎಷ್ಟು ಟಿಶ್ಯೂ ಇದೆ. ಸೊ ಎಲ್ಲಾ ಸೆಲ್ನಲ್ಲೂ ಒಂದೊಂದು DNA ಮಾಲಿಕ್ಯೂಲ್ ಇದೆ. ಆ DNA ಮಾಲಿಕ್ಯೂಲ್ ಸೇಮ್. ಸೊ ಬ್ರೈನ್ ನಲ್ಲಿರೋ DNA ಮಾಲಿಕ್ಯೂಲು, ಪ್ಯಾಂಕ್ರಿಯಾಸ್ ನಲ್ಲಿರೋ DNA ಮಾಲಿಕ್ಯೂಲು, ಆಮೇಲೆ ಲಿವರ್ ನಲ್ಲಿರೋ DNA ಮಾಲಿಕ್ಯೂಲ್, ದೇ ಆರ್ ಆಲ್ ಸೇಮ್, ರೈಟ್? ವಿ ಹ್ಯಾವ್ ದ ಸೇಮ್ DNA ಮಾಲಿಕ್ಯೂಲ್ ಇನ್ ಆಲ್ ದಿ ಸೆಲ್ಸ್ ಆಫ್ ಅವರ್ ಬಾಡಿ. ಈ ಕಾನ್ಸೆಪ್ಟ್ ನ ಮೊದಲು ನೆನ್ಪಿಟ್ಕೊಳ್ಳಿ. ನೌ ಐ ವಿಲ್ ಜಸ್ಟ್ ರೀಡ್ ವಾಟ್ ಈಸ್ ದೇರ್ ಇನ್ ದ ಸ್ಲೈಡ್. Gene is a specific nucleotide sequence found in DNA. We already know this. So DNA ನಲ್ಲಿ ಜೀನ್ ಇರುತ್ತೆ. ಸೊ ಜೀನ್ ಕೆಲಸ ಏನು ಅಂತಂದ್ರೆ ಒಂದು ಪ್ರೋಟೀನ್ ಮಾಲಿಕ್ಯೂಲ್ ಪ್ರೊಡ್ಯೂಸ್ ಮಾಡೋದಕ್ಕೆ ಬೇಕಾಗಿರುವಂತ ಇನ್ಫಾರ್ಮೇಶನ್ ಇಟ್ಕೊಂಡಿರುತ್ತೆ. A gene consists of information for the synthesis of a particular polypeptide, right? The nucleotide sequence of the gene decides the sequence of amino acids in the protein molecule. We all know this. So DNA ನಲ್ಲಿ ಜೀನ್ ಇರುತ್ತೆ. ಜೀನ್ ಅಂದ್ರೆ ಅದು ಒಂದು ಪ್ರೋಟೀನ್ ಮಾಲಿಕ್ಯೂಲ್ ಫಾರ್ಮ್ ಮಾಡೋದಕ್ಕೆ ಬೇಕಾಗಿರುವಂತ ಇನ್ಫಾರ್ಮೇಶನ್. ಆ ಇನ್ಫಾರ್ಮೇಶನ್ ಯಾವ ಫಾರ್ಮ್ ನಲ್ಲಿ ಇರುತ್ತೆ ಅಂದ್ರೆ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಫಾರ್ಮ್ ನಲ್ಲಿ ಇರುತ್ತೆ. ಸೊ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇನ್ಫಾರ್ಮೇಶನ್ ನ ಅಮಿನೋ ಆಸಿಡ್ ಸೀಕ್ವೆನ್ಸ್ ಆಗಿ ಕನ್ವರ್ಟ್ ಮಾಡೋದು ಪ್ರೋಟೀನ್ ಸಿಂಥಸಿಸ್. ದಿಸ್ ವಿ ನೋ. ಅದನ್ನೇ ಜೀನ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ. ವಾಟ್ ಈಸ್ ಜೀನ್ ಎಕ್ಸ್ಪ್ರೆಷನ್? ದ ಇನ್ಫಾರ್ಮೇಶನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ DNA, it is converted into protein. That is called gene expression. ನಮ್ಮ ಬಾಡಿನಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದು, ಮೆಲಟೋನಿನ್ ಪ್ರೊಡ್ಯೂಸ್ ಆಗೋದು, ಆಮೇಲೆ ಯಾವುದೋ ಒಂದು ಎನ್ಸೈಮ್, ರೈಟ್? ಸೊ ಇಂಟೆಸ್ಟೈನೋ, ಸಲೈವಾದಲ್ಲಿ ಅಮೈಲೇಸ್ ಎನ್ಸೈಮ್, ಆಲ್ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಜೀನ್ ಎಕ್ಸ್ಪ್ರೆಷನ್, ರೈಟ್? ನೌ ಐ ವಿಲ್ ಕಮ್ ಬ್ಯಾಕ್ ಟು ದಿಸ್. The information of gene is copied to mRNA during the transcription process. Then this information is translated into protein molecule with the help of ribosomes, tRNA and many other enzymes during the process of protein. tRNA and many other enzymes are involved in this process. Now, I will come back to what I started in the beginning. All the cells of body have same DNA molecule. Therefore, all the cells have all the genes for all kinds of proteins and enzymes produced in the body. ಈ ಪಾಯಿಂಟ್ ನ ನೀವು ಅರ್ಥ ಮಾಡ್ಕೋಬೇಕು. ಈಗ ನಮ್ಮ ಬಾಡಿನಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡುವಂತ ಟಿಶ್ಯೂ ಯಾವುದು, ಆರ್ಗನ್ ಯಾವುದು? ಯಾವುದು? ಫೈನ್. ನೀವು ಲಾಸ್ಟ್ ಸೆಮಿಸ್ಟರ್ ಎಂಡೋಕ್ರಿನಾಲಜಿ ಸ್ಟಡಿ ಮಾಡಿದ್ರಲ್ವಾ? ಓಕೆ, ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಥೈರಾಯ್ಡ್ ಹಾರ್ಮೋನ್ ನ ಪ್ರೊಡ್ಯೂಸ್ ಮಾಡುವಂತ ಗ್ಲ್ಯಾಂಡ್ ಯಾವುದು? ಥೈರಾಯ್ಡ್ ಹಾರ್ಮೋನ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಥೈರಾಯ್ಡ್. ಸೊ ಹಾಗಾದ್ರೆ ಈ ಎರಡು ಎಕ್ಸಾಂಪಲ್ ತಗೊಳ್ಳಿ. ಇನ್ನೊಂದು ಮೆಲಟೋನಿನ್ ಅಂತ ಒಂದು ಪ್ರೋಟೀನ್ ಬರುತ್ತೆ, ಒಂದು ಪಿಗ್ಮೆಂಟ್. ಅದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಮೆಲಟೋನಿನ್ ಸ್ಕಿನ್ ಅಲ್ವಾ? ಸ್ಕಿನ್ ಸೆಲ್ಸ್. ಓಕೆ, ಸ್ಕಿನ್ ಸೆಲ್ಸ್. ನೀವು ಐ ಆಮ್ ವೆರಿ ಸಾರಿ, ಮೆಲಟೋನಿನ್ ಇಸ್ ಪ್ರೊಡ್ಯೂಸ್ಡ್ ಬೈ ಪೈನಿಯಲ್, ರೈಟ್? ಯಾರೋ ಹೇಳಿದ್ರಲ್ವಾ, ನಾನು ಕನ್ಫ್ಯೂಸ್ ಮಾಡ್ಕೊಂಡೆ. ನಾನು ಕೇಳಬೇಕಾಗಿರೋದು ಮೆಲಾನಿನ್ ಪಿಗ್ಮೆಂಟ್. Melanin is produced by skin. Melatonin is produced by pineal gland. So melatonin hormone sleep wake cycle ಅಂದ್ರೆ ನಮ್ದು ಸಿರ್ಕ್ಯಾಡಿಯನ್ ಸೈಕಲ್ ಕಂಟ್ರೋಲ್ ಮಾಡುತ್ತಾ. ಅದು ಬೇಡ, ನಾವು ಮೆಲಾನಿನ್ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ 3 ಎಕ್ಸಾಂಪಲ್ ತಗೋತಿದ್ದೇನೆ. ಒಂದು ಥೈರಾಯ್ಡ್ ಹಾರ್ಮೋನು, ಇನ್ನೊಂದು ಇನ್ಸುಲಿನ್ ಹಾರ್ಮೋನು, ಇನ್ನೊಂದು ಮೆಲಾನಿನ್ ಪಿಗ್ಮೆಂಟ್. ಈಗ ಮೆಲಾನಿನ್ ಪಿಗ್ಮೆಂಟ್ ಸ್ಕಿನ್ ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಇನ್ಸುಲಿನ್ ಪ್ಯಾನ್ಕ್ರಿಯಾಸ್ ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಥೈರಾಯ್ಡ್ ಹಾರ್ಮೋನು ಥೈರಾಯ್ಡ್ ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಆದ್ರೆ ಈ
ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಒಂದು ಜೀನ್ ಇರಬೇಕು. ಆ ಜೀನ್ ಎಲ್ಲಿದೆ? ಡಿ ಎನ್ ಎ ಮಾಲಿಕ್ಯೂಲ್ ನಲ್ಲಿದೆ. ಸೊ ಪ್ಯಾನ್ಕ್ರಿಯಾಸ್ ನಲ್ಲೂ ಡಿ ಎನ್ ಎ ಇದೆ, ಥೈರಾಯ್ಡ್ ಗ್ಲ್ಯಾಂಡ್ ನಲ್ಲೂ ಡಿ ಎನ್ ಎ ಇದೆ, ಸ್ಕಿನ್ ಸೆಲ್ ನಲ್ಲೂ ಡಿ ಎನ್ ಎ ಇದೆ. ಈಗ ಸ್ಕಿನ್ ಸೆಲ್ ನಲ್ಲಿ ಇನ್ಸುಲಿನ್ ಜೀನ್ ಇರುತ್ತೋ ಇಲ್ವೋ? ಅಲ್ಲ, ಅದನ್ನೇ ನಾವು ಸ್ಟಡಿ ಮಾಡ್ತಿರೋದು. ಇರಬಹುದು ಅಂತ ಹೇಳೋ ಹಾಗಿಲ್ಲ, ನೀವು ಇರಲೇಬೇಕು. ಯಾಕೆ ಅಂದ್ರೆ ನಾನು ಅದನ್ನೇ ಹೇಳ್ತಿದ್ದೇನೆ, ನಮ್ಮ ಬಾಡಿನಲ್ಲಿರೋ ಎಲ್ಲಾ ಸೆಲ್ ನಲ್ಲೂ ಡಿ ಎನ್ ಎ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇದೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಏನಂದ್ರ ನಮ್ಮ ಬಾಡಿನಲ್ಲಿರೋ ಎಲ್ಲಾ ಸೆಲ್ ನಲ್ಲೂ ಎಲ್ಲಾ ಜೀನ್ಸು ಇದಾವೆ. ಸ್ಕಿನ್ ಸೆಲ್ ನಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಜೀನು ಇದೆ, ಥೈರಾಯ್ಡ್ ಪ್ರೊಡ್ಯೂಸ್ ಮಾಡೋ ಜೀನು ಇದೆ, ಮೆಲಟೋನಿನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡೋ ಜೀನು ಇದೆ, ಮೆಲಾನಿನ್ ಇದೆ. ಆದ್ರೆ ಸ್ಕಿನ್ ಸೆಲ್ ಬರೀ ಮೆಲಾನಿನ್ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ, ಉಳಿದಿರೋದನ್ನ ಪ್ರೊಡ್ಯೂಸ್ ಮಾಡಲ್ಲ. ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಕ್ಸಿನ್ ಹಾರ್ಮೋನ್ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ. ಅದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಕ್ಕೂ ಹೋಗಲ್ಲ, ಮೆಲಟೋನಿನ್ ಪ್ರೊಡ್ಯೂಸ್ ಮಾಡಲ್ಲ, ಮೆಲಾನಿನ್ ಪ್ರೊಡ್ಯೂಸ್ ಮಾಡಲ್ಲ. ಪ್ಯಾನ್ಕ್ರಿಯಾಸ್ ಏನಿದೆಯಲ್ಲ ಅದು ಬರೀ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಯಾವ ಟಿಶ್ಯೂಗೆ ಯಾವ್ದು ಅವಶ್ಯಕತೆ ಇರುತ್ತೋ ಅದನ್ನ ಮಾತ್ರ ಎಕ್ಸ್ಪ್ರೆಸ್ ಮಾಡಿ ಉಳಿದಿರೋದನ್ನ ಸಪ್ರೆಸ್ ಮಾಡಿ ಇಟ್ಕೊಂಡಿರುತ್ತೆ ಅಂತ ಹೇಳ್ತೀನಿ. ದಿಸ್ ಈಸ್ ದ ಕಾನ್ಸೆಪ್ಟ್. ಸೊ ಮೈ ಸ್ಕಿನ್ ಸೆಲ್, even though it is having the gene for insulin, it will not produce insulin. The next question is how. That is the question. How it is controlled. ಯಾವ ಬಾಡಿ ಪಾರ್ಟ್ ಯಾವ್ದು ಬೇಕೋ ಅದನ್ನ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ, ಉಳಿದಿರೋದು ಎಲ್ಲಾನು ಕ್ಲೋಸ್ ಮಾಡಿ ಇಟ್ಕೊಂಡಿರುತ್ತಲ್ವಾ. ಇದು ಹೆಂಗ್ ವರ್ಕ್ ಆಗುತ್ತೆ? ಹೌ ಇಟ್ ವರ್ಕ್ಸ್. ಸೊ ದಿಸ್ ಈಸ್ ವಾಟ್ ದ ಸೈಂಟಿಸ್ಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದನ್ನ ಜೀನ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂದ್ರೆ ಇದು ಕಂಟ್ರೋಲಿಂಗ್. ಎಲ್ಲಿ ಯಾವ ಟಿಶ್ಯೂನಲ್ಲಿ ಯಾವ್ದು ಬೇಕೋ ಅದನ್ನ ಮಾತ್ರ ಪ್ರೊಡ್ಯೂಸ್ ಮಾಡೋದು, ಉಳಿದಿರೋದನ್ನ ಪ್ರೊಡ್ಯೂಸ್ ಮಾಡದೇ ಇರೋಂಗೆ ಸಪ್ರೆಸ್ ಮಾಡೋದು. Right? So insulin is produced in the pancreas, but melanin production, thyroxine production and other genes are suppressed. This is called regulation. ನಿಮಗೆ ಗೊತ್ತು, ರೆಗ್ಯುಲೇಷನ್ ಅಂದ್ರೆ ಕಂಟ್ರೋಲ್ ಆಫ್ ಜೀನ್ ಎಕ್ಸ್ಪ್ರೆಷನ್. ಇದು ಯಾವ ತರ ಆಗುತ್ತೆ? ಹೌ ದ ಜೀನ್ ಎಕ್ಸ್ಪ್ರೆಷನ್ ಈಸ್ ರೆಗ್ಯುಲೇಟೆಡ್. ಸೊ ದ ಸೈಂಟಿಸ್ಟ್ ವಾಂಟೆಡ್ ಟು ಸ್ಟಡಿ, ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೆ ಬಹಳಷ್ಟು ಮಾಡೆಲ್ಗಳನ್ನ ಕೊಟ್ಟರು. ಸೊ ಬೇರೆ ಬೇರೆ ಮಾಡೆಲ್ಸ್ ಎಲ್ಲ ಬಂತು. ಅದರಲ್ಲಿ ನಾವೇನು ಹೇಳ್ತೀವಿ ಅಂದ್ರೆ, ಒನ್ ಸೆಕೆಂಡ್, ವಿ ಕಾಲ್ ಇಟ್ ಆಸ್ ಜೀನ್ ಸ್ವಿಚ್ ಆನ್ ಆ್ಯಂಡ್ ಸ್ವಿಚ್ ಆಫ್ ಅಂತ ಹೇಳಿ. ಅಂದ್ರೆ ಯಾವ ಟಿಶ್ಯೂನಲ್ಲಿ ಜೀನು ಆಕ್ಟಿವ್ ಇರಬೇಕಾಗುತ್ತೋ ಅದು ಅಲ್ಲಿ ಸ್ವಿಚ್ ಆನ್ ಆಗುತ್ತೆ. ಯಾವುದು ಪ್ರೋಟೀನ್ ನೆಸೆಸಿಟಿ ಇರಲ್ವೋ ಅದಕ್ಕೆ ಸಂಬಂಧಪಟ್ಟಂತ ಜೀನು ಸ್ವಿಚ್ ಆಫ್ ಆಗುತ್ತೆ. ಓಕೆ, ಸೊ ದ ಸ್ಟೂಡೆಂಟ್ಸ್ ಆರ್ ಜಾಯ್ನಿಂಗ್ ಕಂಟಿನ್ಯೂಸ್ಲಿ. ಸೊ ಈ ಸ್ವಿಚ್ ಆನ್ ಸ್ವಿಚ್ ಆಫ್ ಯಾವ ತರ ಆಗುತ್ತೆ ಅಂತೆ. ಸೊ ಹೌ ದಿಸ್ ಸ್ವಿಚಿಂಗ್ ಆನ್ ಅಂಡ್ ಸ್ವಿಚಿಂಗ್ ಆಫ್ ಟೇಕ್ಸ್ ಪ್ಲೇಸ್. ಸೊ ದಟ್ಸ್ ವಾಟ್ ವಿ wanted to understand here. That means the insulin gene is switched on only in pancreas cells and it is switched off in all other cells. Right? Here comes the operon concept. Hope the PPT is visible. ಇಲ್ಲಿ lac operon concept ಅಂತ ಬರುತ್ತೆ. ಇಬ್ರು ಸೈಂಟಿಸ್ಟು, ಜಾಕೋಬ್ ಅಂಡ್ ಮೊನೋಡ್ ಅಂತ ಹೇಳಿ, ರೈಟ್, 1961 ನಲ್ಲಿ. ಈಗ ಇದು ಕ್ವಶನ್ ಇದೆಯಲ್ವಾ, ನಮ್ಮ ಕ್ವಶನ್ ಏನು ಅಂದ್ರೆ, ಜೀನು ಯಾವ ಟಿಶ್ಯೂನಲ್ಲಿ ಬೇಕೋ ಅಲ್ಲಿ ಮಾತ್ರ ಎಕ್ಸ್ಪ್ರೆಸ್ ಆಗೋದು, ಬೇರೆ ಟಿಶ್ಯೂನಲ್ಲಿ ಸ್ವಿಚ್ ಆಫ್ ಆಗೋದು. ಸೊ ಈ ಸ್ವಿಚ್ ಆಫ್ ಸ್ವಿಚ್ ಆನ್ ಯಾವ ತರ ಆಗುತ್ತೆ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಬೇಕಲ್ವಾ. ಆ ಎಕ್ಸ್ಪ್ಲನೇಷನ್ನ ಇಬ್ರು ಸೈಂಟಿಸ್ಟ್ ಕೊಟ್ಟರು 1961 ನಲ್ಲಿ. ಜಾಕೋಬ್ ಅಂಡ್ ಮೊನಾಡ್ ಅನ್ನೋರು ಒಂದು ಹೈಪೋಥೆಸಿಸ್ ಕೊಟ್ಟರು. ಅದ್ರ ಹೆಸರು ಒಪೆರಾನ್ ಹೈಪೋಥೆಸಿಸ್ ಅಂತ ಹೇಳಿ, ರೈಟ್. ದೇ ಗಾಟ್ ನೊಬೆಲ್ ಪ್ರೈಸ್ ಫಾರ್ ದಿಸ್ ವರ್ಕ್. ದಿಸ್ ಈಸ್ ಒನ್ ಆಫ್ ದಿ ವಂಡರ್ಫುಲ್ ವರ್ಕ್. ಸೊ ನಮ್ಮ ಬಾಡಿನಲ್ಲಿರೋ ಜೀನು ಅನಿಮಲ್ ಅಥವಾ ಆರ್ಗ್ಯಾನಿಸಮ್ನಲ್ಲಿ ಇರುವಂಥ ಜೀನ್ಸ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರಿಂದ ದೇ ಗಾಟ್ ನೊಬೆಲ್ ಪ್ರೈಸ್ ಫಾರ್ ದಿಸ್ ವರ್ಕ್. ಸೊ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಈ ಸ್ಟಡಿಡ್ ಇನ್ ದಿ ಬ್ಯಾಕ್ಟೀರಿಯಂ ಇಶ್ರೀಶಿಯಾ ಕೋಲಿ. ಸೊ ಅವರು ವರ್ಕ್ ಮಾಡಿದ್ದು ಬ್ಯಾಕ್ಟೀರಿಯಾ ಯಾವುದು? ಇಶ್ರೀಶಿಯಾ ಕೋಲಿ ಅನ್ನೋ ಬ್ಯಾಕ್ಟೀರಿಯಾ. ನಿಮ್ಗೆ ಇದು ಪರಿಚಯ ಇದೆ, ಈ ಕೋಲಿ ಅನ್ನೋ ಬ್ಯಾಕ್ಟೀರಿಯಾ. ಸೊ ಹೈಪೋಥೆಸಿಸ್ ಹೆಸರೇನೋ ಒಪೆರಾನ್ ಹೈಪೋಥೆಸಿಸ್ ಅಂತ. ಇದನ್ನ ನಾವು ಲ್ಯಾಕ್ ಒಪೆರಾನ್ ಅಂತ ಕರಿತೀವಿ. ಯಾಕೆ ಅಂತ ನೋಡೋಣ ನಾವು. ವೈ ಇಟ್ ಈಸ್ ಕಾಲ್ಡ್ ಲ್ಯಾಕ್ ಒಪೆರಾನ್?
when the bacteria are provided with lactose sugar through the culture medium, they take the sugar and break them into glucose and galactose. ಇದು ಬ್ಯಾಕ್ಟೀರಿಯಾ ಇಶ್ರೀಶಿಯಾ ಕೋಲಿ ಬ್ಯಾಕ್ಟೀರಿಯಾನ ಲ್ಯಾಬ್ನಲ್ಲಿ ಕಲ್ಚರ್ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತು, ಕಲ್ಚರ್ ಮೀಡಿಯಮ್ಗೆ ಬ್ಯಾಕ್ಟೀರಿಯಾಗೆ ಫುಡ್ ಬೇಕಲ್ವಾ. ಸೊ ಬ್ಯಾಕ್ಟೀರಿಯಾ ನೀಡ್ಸ್ ಫುಡ್. ಸೊ ಕಲ್ಚರ್ ಮೀಡಿಯಮ್ಗೆ ಅವರು ಬ್ಯಾಕ್ಟೀರಿಯಾಗೆ ಫುಡ್ ಅಂತ ಹೇಳಿ ಲ್ಯಾಕ್ಟೋಸ್ನ ಹಾಕ್ತಾರೆ. ಇಟ್ ಟೇಕ್ಸ್ ಲ್ಯಾಕ್ಟೋಸ್. ಸೊ ಇಶ್ರೀಶಿಯಾ ಕೋಲಿ ಈಸ್ ಕೆಪಬಲ್ ಆಫ್ ಟೇಕಿಂಗ್ ಲ್ಯಾಕ್ಟೋಸ್. ಯು ನೋ ಲ್ಯಾಕ್ಟೋಸ್ ಈಸ್ ಅ ಡೈಸ್ಯಾಕರೈಡ್. ಅಂದ್ರೇನು? ಇಟ್ ಈಸ್ ಮೇಡ್ ಅಪ್ ಆಫ್ 2 ಯೂನಿಟ್ಸ್, ಒಂದು ಗ್ಲುಕೋಸ್, ಇನ್ನೊಂದು ಗ್ಯಾಲಕ್ಟೋಸ್. ಸೊ ನೀವು ಈ ಬ್ಯಾಕ್ಟೀರಿಯಾದ ಕಲ್ಚರ್ ಮೀಡಿಯಮ್ಗೆ ಲ್ಯಾಕ್ಟೋಸ್ನ ಆ್ಯಡ್ ಮಾಡಿದ್ರೆ ಆ ಬ್ಯಾಕ್ಟೀರಿಯಾ ಆ ಲ್ಯಾಕ್ಟೋಸ್ನ ತನ್ನೊಳಗಡೆ ಬಾಡಿ ಒಳಗಡೆ ತಗೊಳುತ್ತೆ. ಅದು ಇರೋದೇ ಒಂದು ಸೆಲ್ಲು. ಸೊ ದ ಲ್ಯಾಕ್ಟೋಸ್ ವಿಲ್ ಎಂಟರ್ ಇನ್ ಟು ದ ಬ್ಯಾಕ್ಟೀರಿಯಾ ಥ್ರೂ ದ ಸೆಲ್ ವಾಲ್, and inside the bacteria the enzymes are going to break the lactose into glucose and galactose. ಸೊ ಈ ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸ್ನ ಅದು ಸೋರ್ಸ್ ಆಫ್ ಎನರ್ಜಿ ಅಂತ ಯೂಸ್ ಮಾಡಿಕೊಂಡು ತನ್ನ ಮೆಟಬಾಲಿಕ್ ಆಕ್ಟಿವಿಟಿಗೆ ಯೂಸ್ ಮಾಡ್ಕೊಳ್ಳುತ್ತೆ. ಇದು ಲ್ಯಾಕ್ಟೋಸ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ದಿಸ್ ಈಸ್ ಲ್ಯಾಕ್ಟೋಸ್ ಮೆಟಬಾಲಿಸಮ್, ರೈಟ್? ಸೊ ನೀವು ಬ್ಯಾಕ್ಟೀರಿಯಾದ ಕಲ್ಚರ್ ಮೀಡಿಯಮ್ಗೆ ಪೆಟ್ರಿ ಡಿಶ್ನಲ್ಲಿ ಲ್ಯಾಕ್ಟೋಸ್ ಹಾಕಿದ್ರೆ ಬ್ಯಾಕ್ಟೀರಿಯಾ ಲ್ಯಾಕ್ಟೋಸ್ನ ಒಳಗಡೆ ತಗೊಂಡು ಅದನ್ನ ಬ್ರೇಕ್ ಮಾಡಿ ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸ್ ಆಗಿ ಬ್ರೇಕ್ ಮಾಡುತ್ತಾ, ಬ್ರೇಕ್ ಮಾಡಿ ತನ್ನ ರೆಗ್ಯುಲರ್ ಆಕ್ಟಿವಿಟಿಗೆ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಈಸ್ ದಿ ಲ್ಯಾಕ್ಟೋಸ್ ಮೆಟಬಾಲಿಸಮ್. ಓಕೆ, ಸೊ ಇದು ಹೆಂಗ್ ವರ್ಕ್ ಆಗುತ್ತೆ, ಹೌ ಇಟ್ ವರ್ಕ್ಸ್ ಅನ್ನೋದನ್ನ ಜಾಕೋಬ್ ಅಂಡ್ ಮೊನಾಡೋ ಎಕ್ಸ್ಪ್ಲೈನ್ ಮಾಡಿದ್ದು. The conversion of lactose into glucose and galactose is controlled by 3 enzymes, namely beta-galactosidase, galactoside permease, and beta-galactoside transacetylase. ಸೊ ಈಗ ನಾನೇನು ಪ್ರೋಸೆಸ್ ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ, ಲ್ಯಾಕ್ಟೋಸ್ನ ಒಳಗಡೆ ತಗೊಂಡು ಅದನ್ನ ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸ್ ಆಗಿ ಬ್ರೇಕ್ ಮಾಡುವಂಥ ಪ್ರೋಸೆಸ್ ಏನಿದೆಯಲ್ಲ, ಆ ಪ್ರೋಸೆಸ್ಗೆ 3 ಎನ್ಸೈಮ್ಸು ಬೇಕಾಗುತ್ತೆ. ಒಂದು ಬೀಟಾ-ಗ್ಯಾಲಕ್ಟೋಸಿಡೇಸ್ ಎನ್ಸೈಮು, ರೈಟ್? ಇನ್ನೊಂದು galactoside permease enzyme, right? And beta galactoside transacetylase. So these are the 3 enzymes which are required for lactose metabolism. Now this is lac operon concept. ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮೊದಲು ಅಗೇನ್ ಐ ವಾಂಟ್ ಟು ಆಸ್ಕ್ ಯು ಅ ಸಿಂಪಲ್ ಕ್ವಶನ್. ಅಂದ್ರೆ ಅದು ನಿಮ್ಗೆ ಆ ಕಾನ್ಸೆಪ್ಟ್ ಗೊತ್ತಿದ್ರೆ ಇದು ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಪ್ಯಾನ್ಕ್ರಿಯಾಸ್ ಸೆಲ್ನಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗತ್ತೆ, ನಮ್ಗೆ ಗೊತ್ತು. ಇನ್ಸುಲಿನ್ ಪ್ಯಾನ್ಕ್ರಿಯಾಸ್ ಬಿಟ್ಟು ಬೇರೆ ಕಡೆ ಪ್ರೊಡಕ್ಷನ್ ಆಗಲ್ಲ, ಅದೂ ಗೊತ್ತು. ನನ್ನ ಕ್ವಶನ್ ಏನು ಅಂದ್ರೆ, ಪ್ಯಾನ್ಕ್ರಿಯಾಸ್ ಸೆಲ್ಲು ಇನ್ಸುಲಿನ್ನ ಕಂಟಿನ್ಯೂಸ್ ಆಗಿ ಹಂಗೆ ಪ್ರೊಡ್ಯೂಸ್ ಮಾಡ್ತಾನೇ ಇರ್ತಾವ, ಅಥವಾ ಯಾವುದೋ ಒಂದು ಕಂಡೀಷನ್ ಅಲ್ಲಿ ಮಾತ್ರ ಪ್ರೊಡ್ಯೂಸ್ ಮಾಡಿ ಬೇರೆ ಟೈಮ್ನಲ್ಲಿ ಪ್ರೊಡ್ಯೂಸ್ ಮಾಡೋದನ್ನ ಸ್ಟಾಪ್ ಮಾಡುತ್ತಾ? ಸೊ ದಿಸ್ ಈಸ್ ಮೈ ಕ್ವಶನ್, ಪ್ಲೀಸ್ ಆನ್ಸರ್, ರೈಟ್? ಸೊ ವೆದರ್ ಇನ್ಸುಲಿನ್ ಈಸ್ ಪ್ರೊಡ್ಯೂಸ್ಡ್ ಕಂಟಿನ್ಯೂಸ್ಲಿ ಇನ್ ದ ಪ್ಯಾನ್ಕ್ರಿಯಾಸ್ cell or it is produced only during a particular condition? Yes, what is the answer? Particular condition matra. One second. Keli. Particular condition only during particular condition. One second. Yes, Ramya, KP, you answer. Particular conditions ಅಲ್ಲಿ ಮಾತ್ರ ಅದು ಪ್ರೊಡ್ಯೂಸ್ ಮಾಡ್ತಿರುತ್ತೆ ಸರ್. ಓಕೆ. ಎಸ್ ಪ್ರಿಯದರ್ಶಿನಿ, ಯಾವುದದು ಕಂಡೀಷನ್? ಪರ್ಟಿಕ್ಯುಲರ್ ಕಂಡೀಷನ್ ಅಲ್ಲಿ ಮಾತ್ರ ಸರ್. ಅದೇ ಪರ್ಟಿಕ್ಯುಲರ್ ಕಂಡೀಷನ್ ಅಂದ್ರೆ ಯಾವಾಗ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ? ಇನ್ಸುಲಿನ್ ಲೆವೆಲ್ ಕಮ್ಮಿ ಆದಾಗ. ಇನ್ಸುಲಿನ್ ಅಲ್ಲ, ಗ್ಲೂಕೋಸ್ ಲೆವೆಲ್. ಗ್ಲೂಕೋಸ್ ಕಮ್ಮಿ ಆದಾಗ. ಸೊ ಗ್ಲೂಕೋಸ್ ಲೆವೆಲ್ ಕಡಿಮೆ ಅಲ್ಲ, ರಿವರ್ಸ್ ಹೇಳ್ತಿದ್ರೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆದಾಗ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಗ್ಲೂಕೋಸ್ ಕಡಿಮೆ ಆದ್ಮೇಲೆ ಇನ್ಸುಲಿನ್ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಹಾಗಾದ್ರೆ ಪ್ಯಾನ್ಕ್ರಿಯಾಸ್ ನಲ್ಲಿನೇ ಬೇರೆ ಎಲ್ಲೂ ಎಕ್ಸ್ಪ್ರೆಸ್ ಆಗಲ್ಲ, ಪ್ಯಾನ್ಕ್ರಿಯಾಸ್ ನಲ್ಲಿ ಮಾತ್ರ ಎಕ್ಸ್ಪ್ರೆಸ್ ಆಗೋದು ಒಂದು ಕಾನ್ಸೆಪ್ಟ್. ಪ್ಯಾನ್ಕ್ರಿಯಾಸ್ ನಲ್ಲಿನೂ ಸಹ ಯಾವಾಗ್ಲೂ ಸ್ವಿಚ್ ಆನ್ ಇರಲ್ಲ ಅದು, ರೈಟ್? ಸೊ ನೆಸೆಸಿಟಿ ಇದ್ದಾಗ ಮಾತ್ರ ಸ್ವಿಚ್ ಆನ್ ಆಗುತ್ತೆ, ನೆಸೆಸಿಟಿ ಇಲ್ಲದೆ ಇರುವಾಗ ಸ್ವಿಚ್ ಆಫ್ ಆಗುತ್ತೆ. ಇಲ್ಲಿ ಕ್ವಶನ್ ಏನ್ ಬರುತ್ತೆ ಅಂದ್ರೆ, ಬ್ಲಡ್ ನಲ್ಲಿ ಗ್ಲುಕೋಸ್ ಜಾಸ್ತಿ ಆಯ್ತು ಅಂತ DNA ಹೆಂಗ್ ಗೊತ್ತಾಗತ್ತೆ? ಬ್ಲಡ್ ನಲ್ಲಿ ಗ್ಲೂಕೋಸ್
ಕಡಿಮೆ ಆಯಿತು ಅಂತ DNA ಹೆಂಗೆ ಗೊತ್ತಾಗುತ್ತೆ? ದಿಸ್ ಈಸ್ ದ ಕ್ವಶನ್. ಯು ಗಾಟ್ ಇಟ್? ಸರ್ ಫೀಡ್ಬ್ಯಾಕ್ ಮೆಸೇಜ್ ಏನು ಅರ್ಥ ಹೇಳಿ? ಆಗಲ್ಲ ಸರ್. ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಯಾವ ಫೀಡ್ಬ್ಯಾಕ್ ಮೆಕ್ಯಾನಿಸಮು? ಹೆಂಗೆ? ಮೊಲೆಕ್ಯುಲರ್ ಲೆವೆಲ್ನಲ್ಲಿ ಹೇಳಬೇಕು. ಫೀಡ್ಬ್ಯಾಕ್ ಅಂದ್ರೆ DNA ಹೋಗಿ ಯಾರು ಹೇಳ್ತಾರ? ಆಂಟಿ ಡಯೂರಿಟಿ. ಅದನ್ನೇ ಹೇಳಿದ್ದು. ದಟ್ ಇಸ್ ವಾಟ್ ದೇ ಟ್ರೈ ಟು ಎಕ್ಸ್ಪ್ಲೈನ್. ಲ್ಯಾಕ್ ಒಪೆರಾನ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡೋದೇ ಅದನ್ನ. DNA ಮಾಲಿಕ್ಯೂಲ್ಗೆ ಕಂಡೀಷನ್ ಹೆಂಗ್ ಗೊತ್ತಾಗುತ್ತೆ ಅನ್ನೋದನ್ನೇ ಲ್ಯಾಕ್ ಒಪೆರಾನ್ ಕಾನ್ಸೆಪ್ಟ್ ಥ್ರೂ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಬಿಕಾಸ್ ಇಟ್ ಇಸ್ ಅ DNA ಮಾಲಿಕ್ಯೂಲ್, ಸೊ ಮೆಸೇಜ್ ಮಸ್ಟ್ ಗೋ ಟು ದ DNA ಮಾಲಿಕ್ಯೂಲ್ ವೆದರ್ ಟು ಎಕ್ಸ್ಪ್ರೆಸ್ ಆರ್ ನಾಟ್, ರೈಟ್? ಬ್ರೈನ್ಗೆ ಹೋಗೋದಲ್ಲ ಇಲ್ಲಿ. ಇಟ್ ಹಸ್ ನಥಿಂಗ್ ಟು ಡೂ ವಿತ್ ಬ್ರೈನ್, ಯು ರಿಮೆಂಬರ್, ರೈಟ್? ಸೊ ದ ಮೆಸೇಜ್ ಮಸ್ಟ್ ಗೋ ಟು ದ ಸೆಲ್ ಅಂಡ್ ಇನ್ಸೈಡ್ ದ ಸೆಲ್ ಇಟ್ ಮಸ್ಟ್ ಗೋ ಟು ದ DNA. ಇದು ಮೊಲೆಕ್ಯುಲರ್ ಲೆವೆಲ್ ನಲ್ಲಿ ಇರುತ್ತೆ, ಆಯ್ತಾ? ಸೊ ಅದನ್ನೇ ಇವರು ಲ್ಯಾಕ್ ಒಪೆರಾನ್ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಲ್ಯಾಕ್ ಒಪೆರಾನ್ ಕಾನ್ಸೆಪ್ಟ್ ಏನಿದೆಯಲ್ಲ, ಇಟ್ ಇಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ವಿಚ್ ಟ್ರೈಸ್ ಟು ಎಕ್ಸ್ಪ್ಲೈನ್. ಅವ್ರು ತಗೊಂಡಿರೋ ಎಕ್ಸಾಂಪಲ್ ಯಾವುದು ಅಂದ್ರೆ, ಇಶಿರೀಶಿಯಾ ಕೋಲಿನಲ್ಲಿ ಲ್ಯಾಕ್ಟೋಸ್ ಮೆಟಬಾಲಿಸಮ್ ಹೆಂಗೆ ಕಂಟ್ರೋಲ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಅದೇ ಮಾಡೆಲ್ನ ಆಲ್ಮೋಸ್ಟ್ ಎಲ್ಲದಕ್ಕೂ, ಇನ್ಕ್ಲೂಡಿಂಗ್ ಇನ್ಸುಲಿನ್, ನಾನೇನು ಇನ್ಸುಲಿನ್ ಅಂತ ಹೇಳಿದ್ನಲ್ವಾ, ಅದಕ್ಕೂ ಸೇರಿಸಿ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಕೊಡ್ತಾರೆ ಅವರು. ಅದಕ್ಕೆ ಅದು ಅಷ್ಟು ಸಿಗ್ನಿಫಿಕೆನ್ಸ್ ಅಂತ ಅನ್ಸ್ಕೊಂಡಿದ್ದು, ಆಮೇಲೆ ನೊಬೆಲ್ ಪ್ರೈಸ್ ಎಲ್ಲ ಸಿಕ್ಕಿದ್ದು. ಇಲ್ಲಿ ನೋಡಿ, ಲ್ಯಾಕ್ ಒಪೆರಾನ್ ಇವ್ರೇನ್ ಹೇಳ್ತಾರೆ ಅಂದ್ರೆ, ಜಾಕೋಬೆನ್ ಮೊನಾಡೋ ಈ ಲ್ಯಾಕ್ಟೋಸ್ ಮೆಟಬಾಲಿಸಮ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಒಪೆರಾನ್ ಇದೆ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ದಿ ಒಪೆರಾನ್. ಲ್ಯಾಕ್ ಒಪೆರಾನ್ ಈಸ್ ಮೇಡ್ ಅಪ್ ಆಫ್ 6 genes, right? So E operon, this is the operon. Since it is associated with lactose molecule, lactose metabolism, we call it as lac operon. Okay, ಇದನ್ನ ಲ್ಯಾಕ್ ಒಪೆರಾನ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇದು ಲ್ಯಾಕ್ಟೋಸ್ ಮೆಟಬಾಲಿಸಮ್ ಸಂಬಂಧಪಟ್ಟಿದ್ದು. ಓಕೆ, ನೌ ಲ್ಯಾಕ್ ಒಪೆರಾನ್ ಈಸ್ ಮೇಡ್ ಅಪ್ ಆಫ್ 6 genes. ಸೊ ಇದರಲ್ಲಿ 6 genes ಇದೆ, ರೈಟ್? ಯಾವ್ಯಾವುದು ಅಂದ್ರೆ ರೆಗ್ಯುಲೇಟರ್, ಪ್ರಮೋಟರ್, ಆಪರೇಟರ್ ಅಂಡ್ 3 ಸ್ಟ್ರಕ್ಚರಲ್ ಜೀನ್ಸ್. ನಾನು ಹಿಂದಿಂದು ಸ್ಲೈಡ್ ನಲ್ಲಿ 3 ಎನ್ಸೈಮ್ ಹೆಸರು ಹೇಳಿದ್ನಲ್ವಾ, ಬೀಟಾ ಗ್ಯಾಲಕ್ಟೋಸಿಡೇಸ್, ಬೀಟಾ ಗ್ಯಾಲಕ್ಟೋಸೈಡ್ ಪರ್ಮಿಯೇಸ್ ಮತ್ತು ಟ್ರಾನ್ಸ್ ಅಸಿಟಿಲೇಸ್. ಈ 3 ಎನ್ಸೈಮ್ಗೂ ಒಂದೊಂದು ಜೀನ್ ಇದೆ. ಲ್ಯಾಕ್ ಝೆಡ್, ಲ್ಯಾಕ್ ವೈ ಅಂಡ್ ಲ್ಯಾಕ್ ಎ, ರೈಟ್? ಸೊ ಒಂದ್ ಸೆಕೆಂಡ್, ವೈ ಬೇಗ ಲಾಗಿನ್ ಆಗಲ್ಲ ಯಾಕೆ? ನೆಟ್ವರ್ಕ್ ಪ್ರಾಬ್ಲಮ್ ಒಂದಿಷ್ಟು ಜನರದು. ಹಾ, ಇರ್ಲಿ, ನೋ ಪ್ರಾಬ್ಲಮ್. ಹಾ, ಸೊ ಈ ಒಪೆರಾನ್ ನಲ್ಲಿ ಒಂದು ರೆಗ್ಯುಲೇಟರ್ ಜೀನ್ ಇದೆ, ಒಂದು ಪ್ರಮೋಟರ್ ಜೀನ್ ಇದೆ, ಇನ್ನೊಂದು ಆಪರೇಟರ್ ಇದೆ, ಆಮೇಲೆ 3 ಸ್ಟ್ರಕ್ಚರಲ್ ಜೀನ್ ಇದಾವೆ. ಲ್ಯಾಕ್ ಜೆಡ್ ಅಂದ್ರೆ ಅದು ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್ ಪ್ರೊಡ್ಯೂಸ್ ಮಾಡೋ ಜೀನು. ಲ್ಯಾಕ್ ವೈ ಅಂದ್ರೆ ಬೀಟಾ ಗ್ಯಾಲಕ್ಟೋಸೈಡ್ ಪರ್ಮಿಯೇಸ್ ಎನ್ಸೈಮು. ಲ್ಯಾಕ್ ಎ ಅಂದ್ರೆ ಟ್ರಾನ್ಸ್ ಅಸಿಟಿಲೇಸ್ ಎನ್ಸೈಮ್. ಸೊ ಇದು ಡೈಗ್ರಾಮ್. ಇಲ್ಲಿ ಡೈಗ್ರಾಮ್ ನ ಡಿಟೇಲ್ ಆಗಿ ಹಾಕಿದೆ. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಇಟ್ ವರ್ಕ್ಸ್. ಐ ಎಕ್ಸ್ಪೆಕ್ಟ್ ಯು ಟು ಲಿಸನ್ ಕೇರ್ಫುಲಿ. ದಿಸ್ ಈಸ್ ದಿ ರೆಗ್ಯುಲೇಟರ್ ಜೀನ್, ರೈಟ್? ಸೊ ಇಲ್ಲಿ ಯಾವ್ಯಾವ ಇದಾವೆ ಅಂತ ಹೇಳಿದ, ಒಂದು ರೆಗ್ಯುಲೇಟರು, ಪ್ರಮೋಟರು, ಆಪರೇಟರ್, ಕರೆಕ್ಟ್ ಅಲ್ವಾ? ಸೊ ಇದು ರೆಗ್ಯುಲೇಟರು. ಲ್ಯಾಕ್ ಐ ಅಂತ ಏನಿದೆಯಲ್ಲ, ಇದು ರೆಗ್ಯುಲೇಟರ್ ಜೀನು. ಪಿ ಅಂತ ಏನಿದೆಯಲ್ಲ, ಇದು ಪ್ರಮೋಟರು. ಓ ಅಂದ್ರೆ ಆಪರೇಟರ್, ರೈಟ್? ಇಲ್ಲಿ ಲ್ಯಾಕ್ ಜೆಡ್, ಲ್ಯಾಕ್ ವೈ, ಲ್ಯಾಕ್ ಎ, ಈ 3 ಸ್ಟ್ರಕ್ಚರಲ್ ಜೀನ್. ನಿಜವಾಗ್ಲೂ ಎಕ್ಸ್ಪ್ರೆಷನ್ ಆಗಬೇಕಾಗಿರೋದು ಈ 3 ಜೀನ್ಗಳು, ಲ್ಯಾಕ್ ಜೆಡ್ ಜೀನು, ಲ್ಯಾಕ್ ವೈ ಮತ್ತು ಲ್ಯಾಕ್ ಎ. ಅಂದ್ರೆ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಬ್ರೇಕ್ ಮಾಡೋದಕ್ಕೆ ಬೇಕಾಗಿರೋ ಎನ್ಸೈಮ್ಸ್ ಇಲ್ಲಿ ಪ್ರೊಡ್ಯೂಸ್ ಆಗ್ತವೆ. ಹಾಗಾದ್ರೆ ಈ ಆಪರೇಟರ್ ಜೀನು, ಪ್ರಮೋಟರ್ ಜೀನು ಮತ್ತು ರೆಗ್ಯುಲೇಟರ್ ಜೀನ್ದು ಏನ್ ಕೆಲಸ ಅಂತ ನೋಡೋಣ. ಈ ಲ್ಯಾಕ್ ಐ ಅಂತ ಏನಿದೆಯಲ್ಲ, ಇದನ್ನ ನಾವು ರೆಗ್ಯುಲೇಟರ್ ಜೀನ್ ಅಂತ ಹೇಳ್ತೀವಿ, ರೈಟ್? ಇಲ್ಲಿಂದ ಒಂದು ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ, ರೈಟ್? So this region is also a gene. Remember, this is also a gene. It produces one protein. So mRNA produce ಆಗುತ್ತೆ, mRNA ನಿಂದ ಒಂದು ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ. We call this protein as regulator protein or inhibitor protein. Okay, so the regulator gene produces a protein called regulator protein or inhibitor protein. ಈ inhibitor ಏನ್ ಮಾಡುತ್ತೆ ಅಂದ್ರೆ, it goes and binds to this O. ಈ O ಅಂತಿದೆಯಲ್ವಾ, ಇಲ್ಲಿ ಹೋಗಿ ಬೈಂಡ್ ಆಗಿ ಕೂತ್ಕೊಳ್ಳುತ್ತೆ, ರೈಟ್?
ಓಕೆ, ಇಟ್ ಬೈಂಡ್ಸ್ ಟು ದ ಓ. ಈ ರೆಗ್ಯುಲೇಟರ್ ಪ್ರೋಟೀನು ಓಗೆ ಬೈಂಡ್ ಆಗಿತ್ತು ಅಂದ್ರೆ ಅದನ್ನ ನಾವು ಸ್ವಿಚ್ಡ್ ಆಫ್ ಅಂತ ಕರಿತೀವಿ, ರೈಟ್? ವಿ ಕಾಲ್ ಇಟ್ ಆಸ್ ಸ್ವಿಚ್ಡ್ ಆಫ್. ನಾವು ಪ್ರೋಟೀನ್ ಸಿಂಥಸಿಸ್ ಆಗೋದಕ್ಕೆ ಇದನ್ನ ಈ DNA ಇದೆಯಲ್ವಾ, ಪ್ರೋಟೀನ್ ಸಿಂಥಸಿಸ್ ನಲ್ಲಿ ಮೊದಲನೇ ಸ್ಟೆಪ್ ಯಾವುದು? ಟ್ರಾನ್ಸ್ಕ್ರಿಪ್ಷನ್. ಟ್ರಾನ್ಸ್ಕ್ರಿಪ್ಷನ್ ನಲ್ಲಿ DNA ಇಂದ ಇನ್ಫಾರ್ಮೇಶನ್ mRNA ಕಾಪಿ ಆಗ್ಬೇಕು ಅಂದ್ರೆ ಒಂದು ಎನ್ಸೈಮ್ ಇದೆ, ಅದ್ರ ಹೆಸರು ಏನು ಅಂದ್ರೆ RNA ಪಾಲಿಮರೇಸ್. ಸೊ RNA ಪಾಲಿಮರೇಸ್ ಎನ್ಸೈಮು ಈ ಲ್ಯಾಕ್ Z, ಲ್ಯಾಕ್ Y ಮತ್ತು ಲ್ಯಾಕ್ A ಜೀನ್ ನ ರೀಡ್ ಮಾಡಿದಾಗ mRNA ಪ್ರೊಡ್ಯೂಸ್ ಆಗುತ್ತೆ, ಆಯ್ತಾ? ಸೊ RNA ಪಾಲಿಮರೇಸ್ ಎನ್ಸೈಮು ಇದನ್ನ ರೀಡ್ ಮಾಡೋದಕ್ಕೆ ಶುರು ಮಾಡೋದು ಈ P ಅಂತಿದೆಯಲ್ವಾ, ಪ್ರಮೋಟರು, ಇಲ್ಲಿಂದ ರೀಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ಡೈರೆಕ್ಟ್ ಆಗಿ ಲ್ಯಾಕ್ Z ಜೀನ್ ಹೋಗಿ ಅಲ್ಲಿಂದ ಓದೋದಕ್ಕೆ ಆಗಲ್ಲ. ಸೊ RNA ಪಾಲಿಮರೇಸ್ ಈಸ್ ಗೋಯಿಂಗ್ ಟು ಬೈಂಡ್ ಅಟ್ ದಿಸ್ ಸೈಟ್. ಸೊ P ಅಂತ ಏನಿದೆಯಲ್ವಾ, ಪ್ರಮೋಟರ್ ರೀಜನ್ಗೆ ಅಟ್ಯಾಚ್ ಆಗಿ ಇಲ್ಲಿಂದ ಓದೋದಕ್ಕೆ ಶುರು ಮಾಡುತ್ತೆ, ಆಯ್ತಾ? ಸೊ ಹಾಗಾದ್ರೆ ಇಲ್ಲಿ ಜೀನು ಇದೆ, ಲ್ಯಾಕ್ Z ಅಂತ ಹೇಳಿ, RNA ಪಾಲಿಮರೇಸ್ ಎನ್ಸೈಮು ಇದೆ, ಇಲ್ಲಿ ಬಂದು P ರೀಜನ್ಗೆ ಅಟ್ಯಾಚ್ ಆಯ್ತು ಅಂತ ಅನ್ಕೊಳ್ಳಿ. ಆದ್ರೆ ಮುಂದೆ ರೀಡ್ ಮಾಡೋಣ ಅಂತಂದ್ರ ಓ ಏನಿದೆಯಲ್ವಾ ಆಪರೇಟರು, ಇಲ್ಲಿ ಒಂದು ಪ್ರೋಟೀನ್ ಬಂದು ಅಟ್ಯಾಚ್ ಆಗಿ ಕೂತಿರುತ್ತೆ. ಸೊ ಯಾವ ಪ್ರೋಟೀನು? ರೆಗ್ಯುಲೇಟರ್ ಪ್ರೋಟೀನ್ ಅಥವಾ ಇನ್ಹಿಬಿಟರ್ ಪ್ರೋಟೀನ್, ಒಂಥರ ಬಂಡೆಗಲ್ ತರ ಇಲ್ಲಿ ಕೂತಿರುತ್ತೆ. ಸೊ ಇದು ಇಲ್ಲಿ ಕೂತಿರೋದ್ರಿಂದ, ಓಕೆ, ಐ ಆಮ್ ಟೆಲಿಂಗ್ ಯು ದ ಆಪರೇಟರ್ region, operator gene is bound with the regulator protein. Therefore, RNA polymerase enzyme cannot move further. It cannot move to lac Z gene. Therefore, there is no gene expression. There is no protein synthesis. Right? So, regulator protein ಹೋಗಿ ಆ O region ನ ಲಾಕ್ ಮಾಡಿಡ್ತಲ್ವಾ, ಇದನ್ನ ನಾವು switched off ಅಂತ ಕರಿತೀವಿ. The condition is called switched off. ರೈಟ್? ಸೊ ಹಾಗಾದ್ರೆ ಜೀನ್ ಸ್ವಿಚ್ ಆನ್ ಆಗಬೇಕು ಅಂದ್ರೆ ಏನಾಗಬೇಕು? ಓ ರೀಜನ್ ಏನಿದೆಯಲ್ವಾ ಆಪರೇಟರ್, ಇಲ್ಲಿ ಅಟ್ಯಾಚ್ ಆಗಿರುವಂತ ರೆಗ್ಯುಲೇಟರ್ ಪ್ರೋಟೀನು ಅಲ್ಲಿಂದ ಮೂವ್ ಆಗಬೇಕು, ಅಲ್ಲಿಂದ ರಿಮೂವ್ ಆಗಬೇಕು. ಸೊ ಹೌ ಇಟ್ ಗೆಟ್ಸ್ ರಿಮೂವ್ಡ್? ಓಕೆ, ಸೇಮ್ ಡಯಾಗ್ರಾಮ್ ಐ ವಿಲ್ ಯೂಸ್. ಇದು ಕಾನ್ಸೆಪ್ಟ್ ಗೊತ್ತಾಯ್ತಾ? ಇಲ್ಲಿ ಸ್ವಿಚ್ ಆಫ್ ಹೆಂಗಾಗಿರುತ್ತೆ ಅಂತ ಗೊತ್ತಾಯ್ತಾ? ಅಲ್ಲ, ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ನಾನು ರೆಗ್ಯುಲರ್ ಕ್ಲಾಸ್ ಆದ್ರೆ ಬೋರ್ಡ್ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಹಿಯರ್ ಲೆಟ್ ಮಿ ಸಿ, ಈಗ ಅರ್ಥ ಮಾಡ್ಕೊಳ್ಳಿ. ಆಕ್ಚುಲಿ ಐ ಫಾರ್ಗಾಟ್ ಟು ಓಪನ್ ದ ಜಾಮ್ ಬೋರ್ಡ್. ಸೊ ಜಾಮ್ ಬೋರ್ಡ್ ಅಂತ ಬರುತ್ತೆ, ಅದ್ರ ಮೇಲೆ ಈಗ ಇದು ಅರ್ಥ ಆಯ್ತೋ ಇಲ್ವೋ ಹೇಳ್ಬಿಡಿ ಮೊದಲು, ವೆದರ್ ಯು ಅಂಡರ್ಸ್ಟುಡ್ ದಿಸ್ ಆರ್ ನಾಟ್. ಅರ್ಥ ಆಯ್ತು ಸರ್. ಈಗ ಜೀನ್ ಹೆಂಗೆ ಸ್ವಿಚ್ ಆನ್ ಸ್ವಿಚ್ ಆಫ್ ಆಗಿರುತ್ತೆ ಅಂತ ಗೊತ್ತಾಯ್ತಲ್ವಾ? Okay, so because it takes a lot of time, the problem is I can draw the diagram here, right? So ಇಲ್ಲಿ diagram draw ಮಾಡಬಹುದು ಈ ತರ. ಒಂದು ನಿಮಿಷ, ಎಲ್ಲಿದೆಯೋ ಏನೋ ಗೊತ್ತಿಲ್ಲ. Because it is conceptual. ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಇದು ಕಾನ್ಸೆಪ್ಟುವಲ್ ಇರೋದ್ರಿಂದ, ರೈಟ್? ಓಕೆ, ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು DNA ಇದು. Okay, this is DNA and this is the regulator. Okay, ಈ ಪಾಯಿಂಟ್ ಏನಿದೆಯಲ್ಲ ಇದು ರೆಗ್ಯುಲೇಟರು. ಇಲ್ಲಿ ಏನಿದೆ? ಪ್ರಮೋಟರ್ ಇದೆ. ದಿಸ್ ಈಸ್ ಪ್ರಮೋಟರ್, ರೈಟ್? ಅಂಡ್ ಅದ್ರ ಪಕ್ಕದಲ್ಲಿ ಆಪರೇಟರ್ ಇರುತ್ತೆ. ಇಲ್ಲಿ ನಾನು ಹೇಳಿದೆ, ಇಲ್ಲಿ Z, ಆಮೇಲೆ Y, ಆಮೇಲೆ A ಜೀನ್ ಇಲ್ಲಿರುತ್ತೆ. ಓಕೆ, ಸೊ ಸ್ವಿಚ್ ಆಫ್ ಕಂಡೀಷನ್ ಹೆಂಗೆ ಅಂದ್ರೆ, ಈ ರೆಗ್ಯುಲೇಟರ್ ಜೀನ್ ಎಕ್ಸ್ಪ್ರೆಸ್ ಆಗಿ ಒಂದು ರೆಗ್ಯುಲೇಟರ್ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ರೆಗ್ಯುಲೇಟರ್ ಪ್ರೋಟೀನ್ ಇದೆ. ಸೊ ದಿಸ್ ಈಸ್ ಅ ರೆಗ್ಯುಲೇಟರ್ ಪ್ರೋಟೀನ್. ಇಟ್ ಗೋಸ್ ಅಂಡ್ ಬೈಂಡ್ಸ್ ಟು ದಿ ಓ, ರೈಟ್? ಸೊ ಈಗ ಇಮ್ಯಾಜಿನ್ ಮಾಡಿ, ಇದು ಹೋಗಿ ಈ ತರ ಅಟ್ಯಾಚ್ ಆಗಿಬಿಟ್ಟಿದೆ, ಓ ರೀಜನ್ ಹೋಗಿ ಹಿಂಗ್ ಬೈಂಡ್ ಮಾಡ್ತು. ನಾವು ಇದು ಬ್ಲಾಕ್ ಆದಂಗೆ, ನಾನು ಹೇಳಿದ್ನಲ್ಲ ಒಂದು ಬಂಡೆಗಲ್ ಬಂದು ಕೂತಂಗೆ. ಪ್ರಾಬ್ಲಮ್ ಏನು ಅಂದ್ರೆ, ಪಾಪ ನಮ್ಮ RNA ಪಾಲಿಮರೇಸ್ ಎನ್ಸೈಮ್ ಇದೆಯಲ್ಲ, ಇದು RNA ಪಾಲಿಮರೇಸ್ ಎನ್ಸೈಮು ಇಲ್ಲಿಂದ ರೀಡ್ ಮಾಡೋದಕ್ಕೆ ಶುರು ಮಾಡಬೇಕು. P ರೀಜನ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ, ಆದ್ರೆ ಅಲ್ಲಿಂದ ಮುಂದೆ ಹೋಗೋದಕ್ಕಾಗಲ್ಲ. ಇಟ್ ಕೆನಾಟ್ ಮೂವ್ ಫರ್ದರ್. ಸೊ ಬಿಕಾಸ್ ದ ರೆಗ್ಯುಲೇಟರ್ ಪ್ರೋಟೀನ್ ಈಸ್ ಬೈಂಡಿಂಗ್ ಇಟ್. ಇಲ್ಲಿ ರೆಗ್ಯುಲೇಟರ್ ಪ್ರೋಟೀನು ಬಂದು ಕೂತ್ಕೊಂಡ್ಬಿಟ್ಟಿದೆ. ಇದು ಸ್ವಿಚ್ ಆಫ್, ರೈಟ್? ಸ್ವಿಚ್ ಆನ್ ಹೆಂಗಾಗುತ್ತೆ? ಹೌ ಇಟ್ ಈಸ್ ಗೋಯಿಂಗ್ ಟು ಗೆಟ್ ಸ್ವಿಚ್ಡ್ ಆನ್? ದಟ್ಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸ್ವಿಚ್ ಆನ್ ಹೆಂಗಾಗುತ್ತೆ ಅಂದ್ರೆ,
when the lactose molecule is added, right? When the lactose molecule, I will come back to this Jamboard only. When the lactose molecule is added, ಈಗ ಇಮ್ಯಾಜಿನ್ ಮಾಡಿ ಪೆಟ್ಟಿ ಡಿಶ್ ಒಳಗಡೆ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಹಾಕಿಬಿಟ್ರು, ಇದು ಲ್ಯಾಕ್ಟೋಸ್ ಮಾಲಿಕ್ಯೂಲ್, ರೈಟ್? ಸೊ ಡಿಶ್ ಒಳಗಡೆ ಪೆಟ್ಟಿ ಡಿಶ್ ಕಲ್ಚರ್ ಮೀಡಿಯಂಗೆ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಹಾಕಿದ್ರು. ಸೊ ಲ್ಯಾಕ್ಟೋಸ್ ಮಾಲಿಕ್ಯೂಲು ಡಿಫ್ಯೂಸ್ ಆಗಿ ಬ್ಯಾಕ್ಟೀರಿಯಾ ಸೆಲ್ ಒಳಗಡೆ ಹೋಗುತ್ತೆ, ಆಯ್ತಾ? ಸೊ ಒಂದು ಬ್ಯಾಕ್ಟೀರಿಯಾ ಸೆಲ್ ಒಳಗಡೆ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಹೋಗಿ ಈ ಲ್ಯಾಕ್ಟೋಸ್ ಮಾಲಿಕ್ಯೂಲು it will go and bind to the regulator protein, right? So what is this? This is ಇಲ್ಲಿ ಮೌಸ್ ನಿಂದ ಬರೀತಿರೋದು ನಾನು, ಅದಕ್ಕೆ ಒಳ್ಳೆ LKG ಸ್ಟೂಡೆಂಟ್ಸ್ ಬರ್ದಂಗೆ ಕಾಣುತ್ತಾ, ನಗಬೇಡಿ. ಓಕೆ, ಸೊ ದಿಸ್ ಈಸ್ ಲ್ಯಾಕ್ಟೋಸ್. ವೆರಿ ಗುಡ್, ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್. ಸೊ ದಿಸ್ ಲ್ಯಾಕ್ಟೋಸ್ ಮಾಲಿಕ್ಯೂಲ್ goes and binds to the regulator protein. ಈ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಹೋಗಿ ರೆಗ್ಯುಲೇಟರ್ ಪ್ರೋಟೀನ್ಗೆ ಅಟ್ಯಾಚ್ ಆದ ಕೂಡಲೇ ನಿಮಗೆ ಕೆಮಿಸ್ಟ್ರಿನಲ್ಲಿ ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಕಲಿತೀರಾ. ಏನಂದ್ರ ಕಾನ್ಫಾರ್ಮೇಷನಲ್ ಚೇಂಜ್ ಅಂತ, CONFORMATION. ಕಾನ್ಫಾರ್ಮೇಷನ್ ಅಂದ್ರೆ 3 ಡೈಮೆನ್ಷನಲ್ ಸ್ಟ್ರಕ್ಚರ್. ಸೊ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಹೋಗಿ ಈ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಹೋಗಿ, ಕಾಣ್ತಿದೆಯಲ್ವಾ ನಾನು ಈ ಡಯಾಗ್ರಾಮ್ ಡ್ರಾ ಮಾಡಿದ್ದು? Yes, sir. ಲ್ಯಾಕ್ಟೋಸ್ ಅಂತ ಬರೆದಿದ್ದು ಕಾಣ್ತಿದ್ಯಾ ಬಹಳ ಬ್ಯೂಟಿಫುಲ್ ಆಗಿ? Yes, sir. ವೆರಿ ಗುಡ್. ಯಾಕಂದ್ರೆ ಅದು ಸ್ವಲ್ಪ ಟೈಮ್ ತಗೊಳ್ಳೋ. ನಾನು ಹೇಳಿದ್ನಲ್ವ ಮೌಸ್ ನಿಂದ ಡ್ರಾ ಮಾಡ್ತಿರೋದು. ಟ್ಯಾಬ್ ಯೂಸ್ ಮಾಡಿದ್ರೆ ಡಯಾಗ್ರಾಮ್ ನೀಟಾಗಿ ಪೆನ್ ಯೂಸ್ ಮಾಡ್ಕೋಬಹುದು, ಬಟ್ ಐ ಆಮ್ ಯೂಸಿಂಗ್ ದ ಲ್ಯಾಪ್ಟಾಪ್, ಸೊ ದಿಸ್ ಇಸ್ ಅ ಪ್ರಾಬ್ಲಮ್. ಓಕೆ, ಸೊ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಗೋಸ್ ಅಂಡ್ ಬೈಂಡ್ಸ್ ಟು ದ ರೆಗ್ಯುಲೇಟರ್ ಪ್ರೋಟೀನ್. ರೆಗ್ಯುಲೇಟರ್ ಪ್ರೋಟೀನ್ಗೆ ಅಟ್ಯಾಚ್ ಆದ ಕೂಡಲೇ ರೆಗ್ಯುಲೇಟರ್ ಪ್ರೋಟೀನ್ದು ಶೇಪ್ ಚೇಂಜ್ ಆಗಿಬಿಡುತ್ತೆ. ಶೇಪ್ ಚೇಂಜ್ ಹೆಂಗಾಗುತ್ತೆ ಅಂದ್ರೆ ಅದೇನು ಓ ರೀಜನ್ಗೆ ಹೋಗಿ ಹಿಡ್ಕೊಂಡು ಕೂತಿರುತ್ತಲ್ವಾ, ಅಲ್ಲಿಂದ ಬಿಟ್ಬಿಡುತ್ತೆ. ಸೊ ನೌ ಇಟ್ ವಿಲ್ ಗೆಟ್ ರಿಮೂವ್ಡ್. ಈಗೇನಾಯ್ತು ಅಂದ್ರೆ ಇಮ್ಯಾಜಿನ್ ಮಾಡಿ, ಸೊ ಸೇಮ್ DNA ಮಾಲಿಕ್ಯೂಲು, ರೈಟ್? ಇಲ್ಲಿ ಇದು R ಇದೆ, ಇದನ್ನು ಬಿಟ್ಟಾಕಿ, ನಮ್ಗೆ ಸಂಬಂಧ ಇಲ್ಲ. ಇಲ್ಲಿ P ಇದೆ, ಓಕೆ? ಸೊ ಇದು ಪಕ್ಕದಲ್ಲಿ O ಇದೆ, ಆಮೇಲೆ ಇಲ್ಲಿ ಮುಂದೆ Z, Y, A ಇದಾವೆ. ಇಷ್ಟೊತ್ತಿನ ತನಕ ಸ್ವಿಚ್ ಆಫ್ ಆದಾಗ ಏನಾಗಿತ್ತು ಅಂದ್ರೆ ರೆಗ್ಯುಲೇಟರ್ ಪ್ರೋಟೀನು ಬೈಂಡ್ ಆಗಿತ್ತು. ಒಂದು ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಒಳಗಡೆ ಬಂತು. ಈ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಹೋಗಿ ರೆಗ್ಯುಲೇಟರ್ ಪ್ರೋಟೀನ್ಗೆ ಅಟ್ಯಾಚ್ ಆದ ಕೂಡಲೇ ಇದ್ರದ್ದು 3 ಡೈಮೆನ್ಷನಲ್ ಶೇಪ್ ಚೇಂಜ್ ಆಗಿ ಈಗ ರೆಗ್ಯುಲೇಟರ್ ಪ್ರೋಟೀನು ಇದನ್ನ ಬಿಟ್ಬಿಡುತ್ತೆ. ಸೊ ಇಲ್ಲಿಂದ ಹೊರಗಡೆ ಬಂದ್ಬಿಡುತ್ತೆ. ನಾವು ಅವರ್ ಓ ರೀಜನ್, ಅವರ್ ಆಪರೇಟರ್ ರೀಜನ್ ಇಸ್ ಫ್ರೀ. ಈಗ ನಮ್ಮ ಪಾಲಿಮರೇಸ್ ಎನ್ಸೈಮ್ ಏನಿದೆಯಲ್ವಾ, ದಿಸ್ ಈಸ್ ದಿ ಎನ್ಸೈಮ್. ದಿಸ್ ಎನ್ಸೈಮ್ ಇಸ್ ನೌ ಫ್ರೀ ಟು ಬೈಂಡ್ ಟು ದ ಪಿ. ಸೊ ಇಲ್ಲಿ ಆರಾಮಾಗಿ ಬಂದು ಪೀಗ್ ಬೈಂಡ್ ಆಗುತ್ತೆ. ಪಿ ಇಂದ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ, ಯಾಕಂದ್ರೆ ಇಲ್ಲಿಗ ಏನು ಅಡ್ಡ ಇಲ್ಲ, ರೆಗ್ಯುಲೇಟರ್ ಪ್ರೋಟೀನ್ ಇಲ್ಲ. ಯಾಕೆ ಇಲ್ಲ ಅಂದ್ರೆ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಅದನ್ನ ರಿಮೂವ್ ಮಾಡಿಬಿಡ್ತು. ನಾವು ಇಟ್ ಕ್ಯಾನ್ ರೀಡ್ ಝೆಡ್. ಸೊ ಝೆಡ್ ರೀಡ್ ಮಾಡಿದಾಗ ಝೆಡ್ದು mRNA ಬರುತ್ತೆ, ವೈ ರೀಡ್ ಮಾಡಿದಾಗ ವೈದು mRNA ಪ್ರೊಡ್ಯೂಸ್ ಆಗುತ್ತೆ, ಎ ರೀಡ್ ಆದಾಗ ಎದ್ದು mRNA ಪ್ರೊಡ್ಯೂಸ್ ಆಗುತ್ತೆ. ಸೊ ಲೈಕ್ ದಿಸ್ ದ 3 enzyme, first enzyme, second enzyme and third enzyme are produced. So this is the gene expression. So ಇಲ್ಲಿ gene expression ಆಯಿತು. ಸೊ ಹಾಗಾದ್ರೆ ಜೀನ್ ಎಕ್ಸ್ಪ್ರೆಷನ್ ಆಗೋದಕ್ಕೆ ಕಾರಣ ಯಾವುದು ಅಂದ್ರೆ ಎಂಟ್ರಿ ಆಫ್ ಲ್ಯಾಕ್ಟೋಸ್ ಮಾಲಿಕ್ಯೂಲ್, ರೈಟ್? ಸೊ ಈ ಲ್ಯಾಕ್ಟೋಸ್ ಮಾಲಿಕ್ಯೂಲ್ನ ನಾವು ಇಂಡ್ಯೂಸರ್ ಅಂತ ಕರಿತೀವಿ. ವಿ ಕಾಲ್ ದಿಸ್ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಆಸ್ ದಿ ಇಂಡ್ಯೂಸರ್, ರೈಟ್? ನಾನು ಈ ಡಯಾಗ್ರಾಮ್ ಡ್ರಾ ಮಾಡೋದಕ್ಕಿಂತ ಮೊದಲು ನಿಮ್ಗೊಂದು ಕ್ವಶನ್ ಕೇಳಿದೆ, ಏನಂತ? DNA-ಗೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಯಿತು ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಇನ್ಸುಲಿನ್ ನಲ್ಲಿ ಕೇಳಿದ್ದೆ. ಈಗ ಈ ಮಾಡೆಲ್ನಲ್ಲಿ ಬ್ಯಾಕ್ಟೀರಿಯಾದ DNA-ಗೆ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಬಂತು ಅನ್ನೋ ಇನ್ಫಾರ್ಮೇಶನ್ ಯಾರು ತಂದು ಕೊಟ್ಟರು? ಲ್ಯಾಕ್ಟೋಸ್ ಮಾಲಿಕ್ಯೂಲೇ ಕೊಡ್ತು. ಯಾವ ತರ ಕೊಡ್ತು ಅಂತ ನೀವು ನೋಡಿದೆ. ಸೊ DNA-ಗೆ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಬಂತು ಅಂತ ಗೊತ್ತಾಗೋದು ಹೆಂಗೆ ಅಂದ್ರೆ, ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಹೋಗಿ ಆ ಇನ್ಹಿಬಿಟರಿ ಪ್ರೋಟೀನ್ ಅಥವಾ ರೆಗ್ಯುಲೇಟರ್ ಪ್ರೋಟೀನ್ ಏನಿರುತ್ತಲ್ಲ ಅದು ಬೈಂಡ್ ಆಗಿರೋದನ್ನ ರಿಮೂವ್ ಮಾಡಿಬಿಡುತ್ತೆ. ಇದು ಹೋಗಿ ಅಟ್ಯಾಚ್ ಆದ್ರೆ ಸಾಕು, ಆ ರೆಗ್ಯುಲೇಟರಿ ಪ್ರೋಟೀನ್ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಚೇಂಜ್ ಆಗಿ ಅಲ್ಲಿಂದ ಬಿಟ್ಬಿಡುತ್ತೆ. ಸೊ ದಿಸ್ ಈಸ್ ಹೌ ಇಟ್ ಈಸ್ ಗೋಯಿಂಗ್ ಟು ವರ್ಕ್. ಇದು ಅದಕ್ಕೆ ನಾವು ಲ್ಯಾಕ್ಟೋಸ್ ಮಾಲಿಕ್ಯೂಲ್ನ ಇಂಡ್ಯೂಸರ್ ಅಂತ ಹೇಳ್ತೀವಿ, ರೈಟ್? ಸೊ ದಿಸ್ ಈಸ್ ದ ಲ್ಯಾಕ್ ಆಪರಾನ್ ಕಾನ್ಸೆಪ್ಟ್. ಈಗ
ಇದನ್ನ ನಾವು ಸ್ವಿಚ್ ಆನ್ ಜೀನ್ ಅಂತ ಹೇಳ್ತೀವಿ. ಇಲ್ಲಿ ಮೊದಲು ಸ್ವಿಚ್ ಆಫ್ ಇತ್ತು, ಇದು ಸ್ವಿಚ್ ಆನ್ ಆಯ್ತು. ಎಷ್ಟು ಹೊತ್ತಿನ ತನಕ ಸ್ವಿಚ್ ಆನ್ ಇರುತ್ತಾ, ಇದು ಎರಡನೇ ಕ್ವಶನ್. ಲ್ಯಾಕ್ಟೋಸ್ ಮಾಲಿಕ್ಯೂಲು ಒಂದ್ ನೆನ್ಪಿಟ್ಕೊಳ್ಳಿ, ರೆಗ್ಯುಲೇಟರಿ ಪ್ರೋಟೀನ್ ಫಾರ್ಮ್ ಆಗ್ತಾನೆ ಇರ್ತವೆ ಕಂಟಿನ್ಯೂಸ್ ಆಗಿ. ಆ ಮಾಲಿಕ್ಯೂಲ್ಗಳಿಗೆ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಹೋಗಿ ಬೈಂಡ್ ಆಗಿ ಅದು ಅಟ್ಯಾಚ್ ಆಗದೆ ಇರೋ ನೋಡ್ಕೋತಾನೆ ಇರ್ತವೆ. ಸೊ ಈ ಪ್ರೋಸೆಸ್ ಎಲ್ಲಿವರೆಗೂ ನಡೆಯುತ್ತೆ ಅಂದ್ರೆ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಇರೋವರೆಗೂ. ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಏನಾಗುತ್ತಾ, ಈ ಎನ್ಸೈಮ್ ಏನ್ ಪ್ರೊಡ್ಯೂಸ್ ಆಗುತ್ತಲ್ಲ, ಇದು ಈ ಉಳಿದಿರೋ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ನ ಬ್ರೇಕ್ ಡೌನ್ ಮಾಡಿ ಗ್ಲುಕೋಸ್ ಮತ್ತು ಗೆಲಾಕ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಇರೋ ಎಲ್ಲಾ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಯುಟಿಲೈಸ್ ಆಗಿಬಿಡುತ್ತೆ, ಆಯ್ತಾ. ಸೊ ಆಲ್ ದ ಲ್ಯಾಕ್ಟೋಸ್ ಮಾಲಿಕ್ಯೂಲ್ಸ್ ಆರ್ ಓವರ್. ಅವಾಗ ಈ ರೆಗ್ಯುಲೇಟರಿ ಪ್ರೋಟೀನ್ ನ ಬೈಂಡ್ ಆಗಿರೋದನ್ನ ತಡೆಯೋದಕ್ಕೆ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಇಲ್ಲದೆ ಇರೋದಂಗಾಗತ್ತೆ. ಅವಾಗ ಮತ್ತೆ ಹೋಗಿ ಅದು ಬೈಂಡ್ ಆಗುತ್ತಾ, ಜೀನ್ ಮತ್ತೆ ಸ್ವಿಚ್ ಆಫ್ ಆಗುತ್ತೆ. ಇಟ್ ಈಸ್ ವೆರಿ ಬ್ಯೂಟಿಫುಲ್. ಯಾಕೆ ಅಂದ್ರೆ ಎನ್ಸೈಮ್ಸ್ ಬೇಕಾಗಿರೋದು ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಇದ್ದಾಗ ಮಾತ್ರ. ಲ್ಯಾಕ್ಟೋಸ್ ಮಾಲಿಕ್ಯೂಲೇ ಇಲ್ಲ ಅಂದಮೇಲೆ ಎನ್ಸೈಮ್ಸ್ ಬೇಕಾಗಿಲ್ಲ, ಇದನ್ನೇ ಅಲ್ವಾ ಬ್ರೇಕ್ ಮಾಡಬೇಕಾಗಿರೋದು. ಸೊ ಅದಕ್ಕೆ ಲ್ಯಾಕ್ಟೋಸ್ ಇದ್ದಾಗ ಎಕ್ಸ್ಪ್ರೆಸ್ ಆಗುತ್ತೆ, ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಇಲ್ಲದೆ ಇರುವಾಗ ಆಫ್ ಆಗುತ್ತೆ. ಸೊ ಸ್ವಿಚ್ ಆಫ್ ಅಂಡ್ ಸ್ವಿಚ್ ಆನ್ ಆಫ್ ದಿ ಜೀನ್ಸ್. ಸೊ ಸ್ವಿಚಿಂಗ್ ಆಫ್ ಅಂಡ್ ಸ್ವಿಚಿಂಗ್ ಆನ್ ಆಫ್ ದಿ ಜೀನ್ ಅಂತ ಹೇಳುತ್ತೆ. ಸೊ ದಿಸ್ ಈಸ್ ಹೌ ಇಟ್ ವರ್ಕ್ಸ್. ದಿಸ್ ಈಸ್ ದಿ ಲ್ಯಾಕ್ ಆಪರಾನ್ ಮಾಡೆಲ್. ಇದನ್ನ ನಾವು ಜನರಲೈಸ್ ಮಾಡ್ಕೋಬಹುದು. ಅಂದ್ರೆ ಯುಕ್ಯಾರಿಯೋಟಿಕ್ ಜೀನ್ ನಲ್ಲೂ ಇದೇ ತರ ಆಗುತ್ತೆ, ಬಹುಶಃ ಇನ್ಸುಲಿನ್ ಇದೇ ತರ ವರ್ಕ್ ಆಗುತ್ತೆ ಅಂತ ಹೇಳಿ, ರೈಟ್. ಸೊ ದಟ್ ಈಸ್ ದಿ ಲ್ಯಾಕ್ ಆಪರಾನ್ ಕಾನ್ಸೆಪ್ಟ್, ರೈಟ್. ಆಮೇಲೆ ಲ್ಯಾಕ್ ಝೆಡ್, ಲ್ಯಾಕ್ ವೈ, ಲ್ಯಾಕ್ ಎ ಮೂರು ಎನ್ಸೈಮ್ಸ್ ಸೇರಿ ಈ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ನ ಬ್ರೇಕ್ ಡೌನ್ ಮಾಡೋ ಕೆಲಸ ಮಾಡ್ತವೆ. ಅದರಲ್ಲಿ ಝೆಡ್ ಎನ್ಸೈಮ್ ಏನಿದೆಯಲ್ವಾ, ಇದು ಬ್ರೇಕ್ ಡೌನ್ ಮಾಡುತ್ತೆ. ವೈ ಇದು ಅದು ಪರ್ಮಿಯಸ್ ಎನ್ಸೈಮ್, ಅಂದ್ರೆ ಲ್ಯಾಕ್ಟೋಸ್ ಮಾಲಿಕ್ಯೂಲು ಬ್ಯಾಕ್ಟೀರಿಯಾದು ಸೆಲ್ ವಾಲ್ ನಿಂದ ಜಾಸ್ತಿ ಬರೋದಕ್ಕೆ ಹೆಲ್ಪ್ ಮಾಡೋದು ಇದು ಪರ್ಮಿಯಸ್ ಎನ್ಸೈಮು. ಈ ಎ ಇದ್ದು ನಮ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಸೊ ದೀಸ್ ತ್ರೀ ಎನ್ಸೈಮ್ಸ್. ದಟ್ ಈಸ್ ಹೌ ದ ಸ್ವಿಚಿಂಗ್ ಆಫ್, ರೈಟ್. ಸೊ ಇದನ್ನೇ ನಾನು ಇಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಷ್ಟೊತ್ತು ತನಕ ಹೇಳಿದ್ದೆ ಬೇರೆ ಡಯಾಗ್ರಾಮು. ಸೊ ಒಂದ್ಸರಿ ಓದ್ಬಿಡ್ತೀನಿ, ಆಯ್ತಾ. ಲೇಟರ್ ವಿ ಕ್ಯಾನ್ ಡಿಸ್ಕಸ್ ಇಫ್ ಯು ಹ್ಯಾವ್ ಡೌಟ್ಸ್. ಸ್ವಲ್ಪ ಕಷ್ಟ ಇದು, ನಾನು ಬರೀ ಕಾನ್ಸೆಪ್ಟ್ ಇರೋದ್ರಿಂದ ಆನ್ಲೈನ್ ಕ್ಲಾಸ್ನಲ್ಲಿ ಬೋರ್ಡ್ ಮೇಲೆ ಡ್ರಾ ಮಾಡಿದ್ರೆ ಬಹಳ ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಆದರೂ ನಾನು ಜಾಮ್ ಬೋರ್ಡ್ನಲ್ಲಿ ಕೆಟ್ಟದಾಗ ಡ್ರಾ ಮಾಡಿದ್ದೀನಿ. When small amount of lactose molecules diffuse into the cell, the lactose molecule acts as an inducer. Remember, lac operon ನಲ್ಲಿ inducer molecule ಯಾವುದು ಅಂತ ಕೇಳ್ತಾರೆ, lactose molecule inducer. Okay. Now, because of this structural gene, Z, Y and A are expressed by producing the respective enzymes. So, ಈ inducer ಹೋಗಿ ಇಲ್ಲೇ ಇದೆ, ಈ ಡಯಾಗ್ರಾಮ್ ನಲ್ಲಿ ಇದು ರೆಗ್ಯುಲೇಟರ್ ಪ್ರೋಟೀನು, ಆಮೇಲೆ ಇದು ರೆಗ್ಯುಲೇಟರ್ ಪ್ರೋಟೀನು, ಇದು ಹೋಗಿ ಇಲ್ಲಿ ಬೈಂಡ್ ಆಗಿರುತ್ತೆ. ಈ ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಇದಕ್ಕೆ ಬೈಂಡ್ ಆದ್ಮೇಲೆ ಶೇಪ್ ಚೇಂಜ್ ಆಗಿ ಇದು ಬಿಟ್ಟು ಬರುತ್ತೆ. ಅವಾಗ RNA ಪಾಲಿಮರೇಸು ಇಲ್ಲಿಂದ ರೀಡ್ ಮಾಡಿಕೊಂಡು Z, Y, A ಮೂರನ್ನು ರೀಡ್ ಮಾಡಿ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡಬಹುದು. ಬೀಟಾ ಗ್ಯಾಲಾಕ್ಟೋಸಿಡಸ್, ಪರ್ಮಿಯಸ್ ಮತ್ತು ಟ್ರಾನ್ಸ್ಅಸಿಟಿಲೇಸ್. ಸೊ ದಿಸ್ ಈಸ್ ಹೌ ದ ಸ್ವಿಚಿಂಗ್ ಆನ್ ಅಂಡ್ ಸ್ವಿಚಿಂಗ್ ಆಫ್ ದಿ lactose operon works. Okay, so that is the lac operon. ನಾನು ನೋಟ್ಸ್ ಡಯಾಗ್ರಾಮು ಕೊಡ್ತೀನಿ, ಆಮೇಲೆ ಆವಾಗ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ನೀವು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಏನೇನೋ ಹೇಳಿದ್ರಲ್ವಾ, ಅದು ಈ ತರ ಮಾಲಿಕ್ಯುಲರ್ ಲೆವೆಲ್ ನಲ್ಲಿ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೋ ಜಾಕೋಬ್ ಅಂಡ್ ಮೋನಾಡ್ ವಿತ್ ದಿಸ್ ಲ್ಯಾಕ್ ಆಪರಾನ್ ಮಾಡೆಲ್. ಸೊ ಬಹುಶಃ ಈಗ ಯಾವುದು ಇನ್ಸುಲಿನ್ ತಗೊಳ್ಳಿ. ಇನ್ಸುಲಿನ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆದಾಗ ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತಾ, ಗ್ಲುಕೋಸ್ ಲೆವೆಲ್ ಕಡಿಮೆ ಆದಾಗ ವರ್ಕ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ. ಬಹುಶಃ ಅದು ಇದೇ ತರ ವರ್ಕ್ ಆಗುತ್ತೆ. ಅಲ್ಲಿನೂ ಒಂದು ಆಪೆರಾನ್ ಇದೆ, ಅಲ್ಲಿನೂ ಜೀನ್ಸ್ ಇದೇ ತರ ಸ್ಟಾಪ್ ಆಗೋದು ಸ್ಟಾರ್ಟ್ ಆಗೋದು ಮಾಡುತ್ತೆ ಅಂತ ಹೇಳಿ ಅವರೊಂದು ಕಾನ್ಸೆಪ್ಟ್ ಕೊಟ್ಟರು. ಓಕೆ, ಸೊ ದಿಸ್ ಈಸ್ ದ ಲ್ಯಾಕ್ಟೋಸ್ ಆಪೆರಾನ್ ಕಾನ್ಸೆಪ್ಟ್ ವಿಚ್ ವರ್ಕ್ಸ್ ಇನ್ ಇಶಿರೀಶಿಯಾ ಕೋಲಿ ಬ್ಯಾಕ್ಟೀರಿಯಾ, ರೈಟ್. ಇಟ್ ಈಸ್ ಫೇಮಸ್ಲಿ ಕಾಲ್ಡ್ ಆಸ್ lac operon concept. So that's about the lac operon concept. I hope you got the concept. ನಿಮಗೆ ಓವರ್ ಆಲ್ ಐಡಿಯಾ ಸಿಕ್ತು ಅಂತ ಅನ್ಕೋತೀನಿ. ಸೊ ಇಲ್ಲ ಅಂದ್ರೆ ಇನ್ನೊಂದ್ಸಾರಿ ನೋಟ್ಸ್ ಅದೆಲ್ಲ ಕೊಟ್ಟಾಗ ಓದ್ಕೊಳ್ಳಿ. ಅದರ್ವೈಸ್ ವಿ ಕ್ಯಾನ್ ಡಿಸ್ಕಸ್ ಇಟ್ ಅಗೈನ್, ನೋ ಪ್ರಾಬ್ಲಮ್, ರೈಟ್. ಅಟ್ ಎನಿ ಟೈಮ್ ವಿ ಕ್ಯಾನ್ ಡಿಸ್ಕಸ್ ಇಟ್. Is it clear?
Yes, sir. Yes, sir. ಎನಿ ಡೌಟ್? No, sir. ಅಲ್ಲ, ಅದು ನಿಮಗೆ ಸಣ್ಣ ಪುಟ್ಟ ಡೌಟ್ ಇದ್ರೆ ಅದನ್ನ ಒಂದ್ಸರಿ ಇನ್ನೊಮ್ಮೆ ನೋಡ್ಕೊಳ್ಳಿ. ಆಮೇಲೆ ನಾನು ಲಾಸ್ಟ್ ಕ್ಲಾಸ್ದು ವಿಡಿಯೋ ಮಾಡಿರ್ಲಿಲ್ಲ, ಸಾರಿ, ಸಂಬಡಿ ಆಸ್ಟ್, ಅಂಡ್ ನಾನು ರೆಕಾರ್ಡೇ ಮಾಡಿರ್ಲಿಲ್ಲ, ಐ ಫಾರ್ಗಾಟ್. ಇದನ್ನ ರೆಕಾರ್ಡ್ ಮಾಡಿದ್ದೀನಿ, ಇದನ್ನ ಹಾಕಿರ್ತೀನಿ, ಆಯ್ತಾ? ಬೇಕಾದ್ರೆ ಇನ್ನೊಮ್ಮೆ ನೋಡ್ಕೊಳ್ಳಿ ಇಫ್ ಇಟ್ ಇಸ್ ಪಾಸಿಬಲ್. ಅದರ್ವೈಸ್ ನಾನು ಈ ಕಂಟೆಂಟ್ಗೆ ಅಂತ ರೆಡಿ ಮಾಡಿರೋ ವಿಡಿಯೋ ಆಲ್ರೆಡಿ ಇದೆ ಯೂಟ್ಯೂಬ್ನಲ್ಲಿ, ಆಲ್ರೆಡಿ ನಾನು ಹಾಕಿದ್ದೇನೆ. ಸೊ ನಿಮ್ಮ ಪೇಪರ್ದು 50% ವಿಡಿಯೋಸ್ ಆಲ್ರೆಡಿ ದೇ ಆರ್ ಇನ್ ಯೂಟ್ಯೂಬ್, ರೈಟ್? ಅದು ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಅಂತ ರೆಡಿ ಮಾಡಿರೋದು. ನಿಮಗೂ ಸೇಮ್ ಅಪ್ಲೈ ಆಗುತ್ತೆ, ಬಟ್ ಅಲ್ಲಿ ರಿಸ್ಟ್ರಿಕ್ಟೆಡ್ ಇರುತ್ತೆ. ಓಕೆ, ಒಂದು 20 ಮಿನಿಟ್ಸು 15 ಮಿನಿಟ್ಸ್ ಅಷ್ಟೇ ಮಾಡಿರೋದು. ಓಕೆ, ದ್ಯಾಟ್ಸ್ ಅಬೌಟ್ ದಿ ಲ್ಯಾಕ್ ಒಪರಾನ್ ಕಾನ್ಸೆಪ್ಟ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ಮೀ. ಎನಿ ಸಿಂಪಲ್ ಡೌಟ್ ಆರ್ ಸಿಲ್ಲಿ ಡೌಟ್ ಯು ಕ್ಯಾನ್ ಆಸ್ಕ್. ಯಾಕೆಂದ್ರೆ ಕಾನ್ಸೆಪ್ಟು ನೀವು ಯಾವುದೋ ಒಂದು ಸಣ್ಣ ಪಾಯಿಂಟು ಅರ್ಥ ಆಗಲಿಲ್ಲ ಅಂದ್ರೆ ಪೂರ್ತಿ ಮುಂದಿನ ಯಾವುದೂ ಅರ್ಥ ಆಗಲ್ಲ. ಡೋಂಟ್ ಹೆಸಿಟೇಟ್ ಟು ಆಸ್ಕ್ ಕ್ವಶನ್ಸ್, ಬಿಕಾಸ್ ಐ ಪ್ರಿಫರ್ ದ ರೆಗ್ಯುಲರ್ ಕ್ಲಾಸ್ ಫಾರ್ ಎಕ್ಸ್ಪ್ಲೈನಿಂಗ್ ದಿಸ್. ಬಹಳ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದು ಜೆನೆಟಿಕ್ಸ್ನಲ್ಲಿ, ಅದಕ್ಕೆ. ಎಸ್ ರಿಜ್ವಾನಾ, ಯು ಹ್ಯಾವ್ ಎನಿ ಕ್ವಶನ್? No, sir. ನೋ. ಓಕೆ, ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದೆನ್ ಮತ್ತೆ ಯಾರಿದ್ದೀರಾ ಕ್ಲಾಸ್ನಲ್ಲಿ? ಎಲ್ಲರೂ ಇದ್ದೀವಿ ಸರ್, 51 ಜನ ಇದ್ದೀರಾ. ಹೂ ಇಸ್ ಅನುಪ್ರಕಾಶ್? Sir, Anusha BP, sir. ಅನುಷ್, ಗೊತ್ತಾಗ್ಲಿಲ್ಲ. ಅನು ಅಂತ ಇತ್ತಲ್ವಾ? ಯು ಹ್ಯಾವ್ ಎನಿ ಕ್ವಶನ್? No, sir. ಓಕೆ, ಫೈನ್. ಎಸ್ ಚಂದನ, GR. Sir? ಏನಾದ್ರೂ ಕ್ವಶನ್ ಇದೆಯಾ? ಅರ್ಥ ಆಯ್ತಾ ಕಾನ್ಸೆಪ್ಟು? Yes, sir. ಅರ್ಥ ಆಯ್ತು. ಕ್ವಶನ್ ಏನೂ ಇಲ್ವಾ? No, sir. Okay, so if you don't have any doubts, I just want to conclude my class, right? So we'll meet in the next class. So next class ನಲ್ಲಿ meet ಆಗೋಣ. So ಏನಾದರೂ ಡೌಟ್ಸ್ ಇದ್ರೆ Sir, ಆ ಡಯಾಗ್ರಾಮ್ ಅಲ್ಲಿ ಒಂದು ನಿಮಿಷ, ಯು ಹ್ಯಾವ್ ಎನಿ ಡೌಟ್ಸ್, ನಿಮ್ಗೆ ಬೇರೆ ಏನಾದರೂ ಡೌಟ್ಸ್ ಅದು ಇದ್ದಿದ್ರೆ ಯು ಕ್ಯಾನ್ ಸೆಂಡ್ ಮೆಸೇಜ್ ಟು ಮೀ, ರೈಟ್? ಸೊ ಇಂಡಿವಿಜುವಲ್ ಕ್ವಶನ್ಸ್ ಇದ್ರೆ ಅದನ್ನ ಎಲ್ರಿಗೂ ಅದು ಯೂಸ್ ಆಗೋ ತರ ಇತ್ತು ಅಂದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅದನ್ನ ಕನ್ಸಾಲಿಡೇಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರ್ವೈಸ್ ಐ ವಿಲ್ ಟ್ರೈ ಟು ಆನ್ಸರ್ ಯು ಇಂಡಿವಿಜುವಲಿ ಆಲ್ಸೋ. ಹಾ, ಹೇಳಿ ಸಿಂಧು. ಎಸ್, ಏನ್ ಡೌಟ್? ಸಿಂಧು ಏನೋ ಕೇಳ್ತಾ ಇದ್ರೆ ಕೇಳಿ ಬೇಗ. ಸರ್, ಅದೇ ಡಯಾಗ್ರಾಮ್ ನಲ್ಲಿ ಹಾ, ಪ್ರೊಮೋಟರ್ ಮತ್ತೆ ಪ್ರೊಮೋಟರ್ಗೂ ಮಧ್ಯೆ ಗ್ಯಾಪ್ ಅಲ್ಲಿ ಖಾಲಿ ಸ್ಪೇಸ್ ಇರುತ್ತಲ್ಲ ಸರ್, ಅಲ್ಲಿ ಏನಿರುತ್ತೆ? ಅದು ಜೀನ್, ಅದು ಗ್ಯಾಪ್. ಅದು ಅಲ್ಲಿನೂ ಜೀನ್ ಅಂದ್ರೆ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇರುತ್ತಾ, ಬಟ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ಜೀನ್, ರೈಟ್? ಅದು ನಾನ್ ಕೋಡಿಂಗ್ ರೀಜನ್. ಅದು ನಾನ್ ಕೋಡಿಂಗ್ ರೀಜನ್, ಅದು ಸಂಬಂಧನೇ ಬರಲ್ಲ. ಈಗ ನೀವು ಕೇಳ್ತಿರೋದು ಗೊತ್ತಾಯ್ತು ನನಗೆ. ಓಕೆ, ಸೊ ಯು ಆರ್ ಆಸ್ಕಿಂಗ್ ಅಬೌಟ್ ದಿಸ್ ರೀಜನ್. ನಿಮ್ ಸ್ಕ್ರೀನ್ ನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಒಂದ್ ನಿಮಿಷ, ಡಯಾಗ್ರಾಮ್ ವಾಪಸ್ ಬಂತಾ ಸ್ಕ್ರೀನ್ ಅಲ್ಲಿ? ನೀವು ಕೇಳ್ತಿರೋದು ಈ ಲ್ಯಾಕ್ ಐ ಪಿ ಐ ಆದ್ಮೇಲೆ ಇಲ್ಲಿ ಮಧ್ಯ ಒಂದು ವೈಟ್ ಗ್ಯಾಪ್ ಇದೆಯಲ್ಲ, ಇದನ್ನ ಕೇಳ್ತಾ ಇದ್ದೀರಾ, ಆಯ್ತಾ? ಇದು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇದು ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ಜೀನ್, ಅಂದ್ರೆ ಮೀನಿಂಗ್ಲೆಸ್. ಇದು ನಮ್ಮ RNA ಪಾಲಿಮರೇಸ್ ಎನ್ಸೈಮು ಅಟ್ಯಾಚ್ ಆಗೋದು ಪಿ ರೀಜನ್ಗೆ, ಆಮೇಲೆ ಅಲ್ಲಿಂದ ಓ ದಾಟ್ಕೊಂಡು ಲ್ಯಾಕ್ ಝೆಡ್, ಲ್ಯಾಕ್ ವೈ, ಲ್ಯಾಕ್ ಎ ಕಡೆ ಹೋಗ್ಬೇಕು, ಆಯ್ತಾ? ಈ ರೆಗ್ಯುಲೇಟರ್ ಜೀನು ಸ್ವಲ್ಪ ಹಿಂದೆ, ಅಂದ್ರೆ ಈ ನಾನ್ ಕೋಡಿಂಗ್ ರೀಜನ್ ಬಿಟ್ಟು ಹಿಂದೆ ಎಲ್ಲೋ ಒಂದ್ ಕಡೆ ಇರುತ್ತೆ. ಸೊ ಹಾಗಾಗಿ ಈ ರೀಜನ್ದು ನಮಗೆ ಡೈರೆಕ್ಟ್ ಆಗಿ ಸಂಬಂಧನೇ ಬರಲ್ಲ. ಲ್ಯಾಕ್ ಐನಿಂದ ರೆಗ್ಯುಲೇಟರ್ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತಾ, ಅದು ಹೋಗಿ ಓಗ್ ಅಟ್ಯಾಚ್ ಆಗುತ್ತೆ. ಈ ಡಯಾಗ್ರಾಮ್ ನಲ್ಲಿ ಸ್ವಲ್ಪ ತಪ್ಪಾಗಿದೆ, ಅದು ಪಿ ಅಂತ ತೋರಿಸಿದ್ರೆ ಪಿ ಅಲ್ಲ, ಅದು ಓಗ್ ಹೋಗಿ ಅಟ್ಯಾಚ್ ಆಗುತ್ತೆ ಅಷ್ಟೇ. ಸೊ ಇದು ನಾನ್ ಕೋಡಿಂಗ್ ಸೀಕ್ವೆನ್ಸ್ ಅದು. ಓಕೆ, ದಟ್ ಗ್ಯಾಪ್ ಈಸ್ ನಾನ್ ಕೋಡಿಂಗ್ ಸೀಕ್ವೆನ್ಸ್ ಅಂಡ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದಿಸ್ ಜೀನ್ ಎಕ್ಸ್ಪ್ರೆಷನ್. ಜೀನ್ ಎಕ್ಸ್ಪ್ರೆಷನ್ಗೂ ಅದಕ್ಕೂ ಏನೋ ಪ್ರಾಬ್ಲಮು ಇಲ್ಲ, ಸಂಬಂಧನೂ ಇಲ್ಲ. ಓಕೆ ದೆನ್, ಸೊ ಎನಿ ಅದರ್ ಡೌಟ್? ನೋ ಡೌಟ್. ರಮ್ಯಾ? ಓಕೆ, then we will meet in the next class, right? So doubt idre
ನೋಟ್ ಡೌನ್ ಮಾಡಿ ಇಟ್ಕೊಂಡಿರಿ. ಮೊದಲೇ ಕ್ವಶನ್ ಕಳಿಸಿದ್ರೆ ಬಹಳ ಒಳ್ಳೆಯದು, ಸೊ ದಟ್ ಐ ಕ್ಯಾನ್ ಪ್ರಿಪೇರ್ ದ ಆನ್ಸರ್ಸ್ ಅಂಡ್ ಐ ಕ್ಯಾನ್ ಡಿಸ್ಪ್ಲೇ ಡೈರೆಕ್ಟ್ಲಿ. ಸೊ ಆನ್ಲೈನ್ನಲ್ಲಿ ಸ್ವಲ್ಪ ಈಸಿ ಆಗುತ್ತೆ. ಓಕೆ ದೆನ್, ಸೊ ಲೆಟ್ ಮೀ ಕನ್ಕ್ಲೂಡ್ ದಿಸ್ ಕ್ಲಾಸ್. ಥ್ಯಾಂಕ್ ಯು ಆಲ್ ಅಂಡ್ ಒನ್. Thank you, Thank you, sir. Thank you, sir. Thank you, sir.